ದೇವತೆಯರ ಕೈಯ ಕಪ್ಪಾವ ಗೊಂಬಾಗೆ ದಾವಾಗ್ನಿ ಎಂದರೆ ಮೆರವಾವಗೆ ಯಾವಾಗ ಭಕ್ತರು ನೆನೆದ ಇಷ್ಟಾರ್ಥವನೀವ ಗಣೇಶ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದ ಗಣಪಯೇ ಕರದೊಳ್ಳು ಪರಶು ಪಾಶಾಂಕುಶಧಾರಗೆ ಹರುಷದಿ ಭಕ್ತರ ಹೊರವುವಾಗಿ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿ ಬೆಳಗೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಯೇ ಚಿತ್ತವಿಧಿ ಸಕಲ ವಿದ್ಯೆಗಳ ನಡೆಯುತ್ತ ಚಿತ್ತವಿಧಿ ಸಕಲ ವಿದ್ಯೆಗಳ ನಡೆಯುತ್ತ ಮುಂದೆ ಉತ್ತಮದ ಶ್ರೋತ್ರಿಯರ ಮನೆತನದಳುದಿಸಿರುವ ಸತ್ಯದಂಗಳು ಸರಸ್ವತಿಯೊಡನೆ ಸತ್ಯದಂಗಳು ಸರಸ್ವತಿಯೊಡನೆ ವೆಂಕಟೇಶನು ಪರಿಣಯ ವೆಸಗಳು ಪ್ರಿಯೇ ಸ್ವಾಮಿ. ಸರಸ್ವತಿ ಪ್ರಪಂಚಕ್ಕೆ ಒಂದು ಇತಿಹಾಸ ಇದು. ಕೇವಲ ವಿನೋದಕ್ಕಾಡ್ತೇನೆ ಅಂತ ತಿಳ್ಕೊಳ್ಬೇಡ. ಇಲ್ಲ, ಕೈ ಹಿಡದ ಧರ್ಮಪತ್ನಿ ಸರಸ್ವತಿ. ಆ ಸರಸ್ವತಿಯನ್ನು ವರಿಸಿ ಗೃಹಸ್ಥಾಶ್ರಮಿಯಾದವ ವೆಂಕಟನಾಥ ನಾನು. ಹಾಗಾದರೆ ವೆಂಕಟನಾಥ ಸರಸ್ವತಿ ಮಧುರ ದಾಂಪತ್ಯ. ಏಕಮಾತ್ರ ಪುತ್ರನಾಗಿ ಹುಟ್ಟಿದವನು ಅವನು ಲಕ್ಷ್ಮೀನಾರಾಯಣ. ಪ್ರಪಂಚದಲ್ಲಿಯೇ ನಮ್ಮನ್ನು ಆಕ್ಷೇಪಿಸುವವರಿಗೊಂದು ಒಳ್ಳೆ ವಿಷಯ ಇದು. ಅಂದರೆ ವೆಂಕಟನಾಥ ಹೇಗೆ ನಿನಗೆ ಗೊತ್ತು? ನಿಜವಾದಂತಹ ವೆಂಕಟನಾಥ ಅವ ಭೂವಲ್ಲಭ ಲಕ್ಷ್ಮೀವಲ್ಲಭ. ಮಾತ್ರವಲ್ಲ, ಕಲಿಯುಗದಲ್ಲಂತೂ ಕುಬೇರನಿಗೂ ಸಾಲ ಕೊಡುವಷ್ಟು ಅರ್ಹತೆ ಇದ್ದ. ಶ್ರೀನಿವಾಸ ಪರಿಣಯದಲ್ಲಿ ಏನೋ ಕಥೆ ಇದೆ. ವೆಂಕಟನಾಥ ಮದುವೆಗೆ ಬೇಕಾಗಿ ಕುಬೇರನಿಂದ ಸಾಲ ತಕೊಂಡ ಅಂತ. ಅದು ಈಗ ಸಂದು ಹೋಗಿ ಶತಮಾನಗಳೇ ಉರುಳಿ ಹೋಗಿದ್ದಾವೆ. ಇಂತಹ ಶ್ರೀಮಂತ ಧೀಮಂತ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ನನ್ನ ಅಪ್ಪ ಅಮ್ಮ ನನ್ನನ್ನು ಪಡೆದದ್ದಂತೆ. ಆಲೋಚಿಸು ಸರಸ್ವತಿ. ಏನು ಸ್ವಾಮಿ? ಆ ವೆಂಕಟನಾಥನ ಹೆಸರಿದೆ, ಸರಸ್ವತಿ ಅಂತ ನಿನಗೆ ಹೆಸರು. ನೀನು ವಿದ್ಯಾವತಿ ಹೌದು, ಆದರೆ ಈ ಪ್ರಪಂಚದಲ್ಲಿ ಸರಸ್ವತಿಗೆ ದಾರಿದ್ರ್ಯವಿಲ್ಲ. ಅವಳು ಧೀಮಂತೆ ಶ್ರೀಮಂತೆ, ಲಕ್ಷ್ಮಿಗಿಂತಲೂ ಹೆಚ್ಚಿನ ಯೋಗ್ಯತೆ ಇದ್ದವಳು. ಓಹೋ, ನಮ್ಮ ಸಂತಾನ ಲಕ್ಷ್ಮೀನಾರಾಯಣ. ಯಾಕೆ ಹೇಳ್ತೇನೆ ಅಂತಂದ್ರೆ, ಏನಾಗಿ ಹೋಯಿತು ನಮ್ಮ ಬದುಕು. ನಿನ್ನೆ ನಿನ್ನಲ್ಲಿ ದೇವರ ಪೂಜೆಗೆ ನೈವೇದ್ಯಕ್ಕೆ ಏನಾದರೂ ತೆಕ್ಕೊಂಡು ಬಾ ಅಂತ ನಾನು ಹೇಳುವಾಗ ಕಣ್ಣನೀರು ಹಾಕಿ ಏನೂ ಇಲ್ಲಲ್ಲ ಸ್ವಾಮಿ. ಯಾಕಿಲ್ಲ? ನಾ ತಂದು 2 ಬೆಲ್ಲದ ಅಚ್ಚಿ ಇಟ್ಟಿದ್ನಲ್ಲ ಅಂತ ನಿನ್ನಲ್ಲಿ ಕೇಳುವಾಗ, ಅದನ್ನೂ ರಾತ್ರಿ ಯಾರೋ ಅಪಹರಿಸಿದ್ರು ಅಂತ ನೀನು ಹೇಳುವಾಗ, ಒಂದು ಕಡೆಯಿಂದ ನಗು, ಒಂದು ಕಡೆಯಿಂದ ದುಃಖ ನನಗೆ ಬಂತು. ಏನೂ ಇಲ್ಲದೆ ಇದ್ದಂತಹ ದರಿದ್ರನಾದ ವೆಂಕಟನಾಥನ ಮನೆಯಿಂದಲೂ ಕದಿಯುವಷ್ಟು ಕಳ್ಳರು ಪ್ರಪಂಚದಲ್ಲಿ ಇದ್ದಾರೆ ಅಂತ ಆದರೆ ಸಂತೋಷ ಯಾಕೆ ಗೊತ್ತು? ಯಾಕೆ? ಬಹುಶಃ ನಮಗಿಂತಲೂ ಹೆಚ್ಚು ಬಡತನ ಅವನಿಗಿರಬೇಕು. ಇರಬಹುದು.
ಹಾಗೆ ತಿಳ್ಕೊಂಡಿದ್ದೇನೆ. ಹ್ಮ್ ಹಾಗಾದರೆ ದೇವರ ನೈವೇದ್ಯಕ್ಕೆ ಏನೂ ಇಲ್ಲ, ಏನೂ ಇಲ್ಲದಿದ್ರೇನು ಮನಸ್ಸಿದೆಯಲ್ಲ. ಹ್ಮ್ ಹಾಗಾಗಿ ನಿನ್ನನ್ನು ಸಾಂತ್ವನಗೊಳಿಸಿದೆ. ಹಾ ವಿದ್ಯಾ ವಿನಯ ಸಂಪನ್ನ ವೆಂಕಟನಾಥ ಅಂತ ಎಲ್ಲರೂ ಹೇಳ್ತಾರೆ. ಹ್ಮ್ ಆದರೆ ಹ್ಮ್ ಆದರೆ ಹಾ ಕಣ್ತೆರೆದು ಸಮಾಜವನ್ನು ನೋಡು. ಹಾ ವಿದ್ವಾಂಸನಿಗೆ ಗೌರವ ಇದೆಯೋ? ಹ್ಮ್ ಇದೆ. ಹ್ಮ್ ಜನರಿದ್ದಲ್ಲಿ ಹೋದರೆ ಹ್ಮ್ ವಿದ್ವಾಂಸನನ್ನು ಹುಡುಕಿ ಬರುವುದಿಲ್ಲ. ಇಲ್ಲ. ನಿನ್ನಂತಹ ಹದಿಬದೆಯ ಹೆಣ್ಣಿಗೆ ಹ್ಮ್ ಸ್ತ್ರೀ ಸಮಾಜದಲ್ಲಾದರೂ ಗೌರವ ಇದೆಯೇ? ಹ್ಮ್ ಇಲ್ಲದೇ ಇಲ್ಲ. ಹ್ಮ್ ಶುಭ ಶೋಭನಗಳಲ್ಲಿ ನಿನ್ನಂತಹ ಮುತ್ತೈದೆ ಹೋದವಾಗ ಬಾರಮ್ಮ ಕೂತುಕೋ. ಅಂತಾರೆ. ಇದು ಪ್ರಪಂಚ. ಹ್ಮ್ ಹಾಗಾಗಿ ಹ್ಮ್ ಇದು ಜ್ಞಾನದ ಪ್ರಪಂಚವೂ ಅಲ್ಲ, ಹ್ಮ್ ಹ್ಮ್ ಮಾನದ ಪ್ರಪಂಚವೂ ಅಲ್ಲ, ಹಾ ಕೇವಲ ಹಣದ ಪ್ರಪಂಚವಾಗಿ ಹೋಗಿದೆ. ಹ್ಮ್ ಕಲಿಯುಗದ ಮಹಿಮೆ. ಹಾ ಮೊನ್ನೆ ಮೊನ್ನೆ ಆಗಿ ಹೋದ ಸಂತ ಶಿರೋಮಣಿ ಪುರಂದರದಾಸರು ಹಾ ನಮ್ಮ ವ್ಯಾಸರಾಯ ಸ್ವಾಮಿಗಳ ಹ್ಮ್ ಶಿಷ್ಯತ್ವವನ್ನು ಅಂಗೀಕರಿಸಿದ್ರು, ಒಂದು ಹಾಡು ಹಾಡಿದರು. ಹಾ ಕಲಿಯುಗದ ಮಹಿಮೆಯು ಕಾಣಬಂತೀಗ. ಹ್ಮ್ ನೀನು ಯಾವಾಗಲೂ ಹಾಡ್ತಿ ಬೆಳಿಗ್ಗೆ. ಹೌದು. ಇದು ಸತ್ಯ. ಹ್ಮ್ ಏನಿಲ್ಲದಿದ್ರೂ ನಮ್ಮ ಜೀವನ ಹೀಗೆ ಸಾಗ್ತದೆ. ಹ್ಮ್ ಆದರೆ ಹುಡುಗ ಹೌದು. ಚಿಕ್ಕವ, ಹ್ಮ್ ಅವನಿಗೆ ವಿದ್ಯಾಭ್ಯಾಸವಾಗಬೇಕು, ಹ್ಮ್ ಬದುಕಿಗೊಂದು ದಾರಿಯನ್ನೂ ನಾವು ತೋರಿಸಬೇಕು. ತೋರಿಸಬೇಕು. ಹೊಣೆಗಾರಿಕೆ ಉಳ್ಳಂತಹ ಗೃಹಸ್ಥಾಶ್ರಮ. ಹಾ ಒಳ್ಳೆಯ ತಾಯಿಯಾಗಿ ಸಲಹಿದ್ದಿ, ಹ್ಮ್ ಒಳ್ಳೆಯ ತಂದೆಯಾಗಿ ಇನ್ನೂ ನಿನ್ನ ಕೈಯಿಂದ ನನಗೆ ಅವನು ಸಮರ್ಪಿಸಲ್ಪಡಲಿಲ್ಲ. ಹ್ಮ್ ಹ್ಮ್ ಅಂದರೆ ತಂದೆಯಾಗಿ ನಾನು ಅವನಿಗೆ ಶಿಕ್ಷಣವನ್ನು ಕೊಟ್ಟು ಹಾ ಮುಂದಿನ ಆ ಭವಿತವ್ಯವನ್ನು ತರ್ಕಿಸುವುದಕ್ಕಿದ್ದಂತಹ ಒಂದು ಜ್ಯೋತಿಯನ್ನು ಕೈಯಲ್ಲಿ ಉರಿಸಿಕೊಟ್ಟು ಆಗಲಿಲ್ಲ. ಹ್ಮ್ ಹ್ಮ್ ಆದರೆ ಹ್ಮ್. ಆದರೆ ಅದೇ ಹಣ ಹಣ ಹಣವೇ ಪ್ರಪಂಚ ಅಂತ ಹೇಳುವಲ್ಲಿ ಹ್ಮ್ ವಿದ್ವಾಂಸನು ಬದುಕಿದ್ದು ಹೆಣವಾಗ್ತಾನೆ. ಹಾ ಸ್ತ್ರೀತ್ವ ಇದ್ದು, ಮಾತೃತ್ವ ಇದ್ದು, ಸೌಶೀಲ್ಯ ಇದ್ದು ಹ್ಮ್ ಹೆಣ್ಣೂ ಹೆಣವಾಗುತ್ತಾಳೆ. ಹಾ ಅದಕ್ಕಿಂತ ಹೆಚ್ಚಿನ ದುಃಖದ ಸಂಗತಿ ಬೇರೇನಲ್ಲ. ಹ್ಮ್ ಮೊನ್ನೆ ಮೊನ್ನೆ ಹುಟ್ಟಿದ ಬಾಲಕ ಹ್ಮ್ ಅವನು ಹ್ಮ್ ಅವನು ಏನಾಗ್ತಾನೆ ಹ್ಮ್ ಏನಾಗ್ತಾನೆ ಹಾಯ್. ಇದನ್ನೆಣಿಸುವಾಗ ಹಾ ನಿದ್ರೆ ಬರುವುದಿಲ್ಲ ಸರಸ್ವತಿ. ಹೌದು. ಕೆಲವೊಮ್ಮೆ ನಾನು ಕಲಿತ ಶಾಸ್ತ್ರ ವೇದಾಂತ ಹ್ಮ್ ನನ್ನ ಈ ಮರುಕದ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲ. ಹ್ಮ್ ಎಷ್ಟು ದಿನ ಹೀಗೆ ಸಾಗಿಸಲಿ? ಕಷ್ಟ. ನಮ್ಮ ತಂದೆಯವರ ಕಾಲಕ್ಕೆ ಹ್ಮ್ ಕುಂಭಕೋಣದ ಪೂರ್ವಾದಿ ಮಠದ ಶ್ರೀಗಳವರು ಹ್ಮ್ ಇಲ್ಲಿ ಹಾ ಆಶ್ರಯ ಕೊಟ್ಟದ್ದಂತೆ. ಹ್ಮ್ ಇದು ಕಾವೇರಿ ಪಟ್ಟಣ ಅಂತ ಹೆಸರಿನ ಪ್ರದೇಶ, ಹೌದು. ನದಿಯ ತೀರ. ಹ್ಮ್ ಅವರು ಆಶ್ರಯ ಕೊಟ್ಟಿದ್ದಾರೆ. ಹ್ಮ್ ನಮ್ಮ ತಂದೆಯವರೆಲ್ಲ ಶ್ರೋತ್ರಿಯರಾಗಿ ಬದುಕಿದ್ರು. ಹ್ಮ್ ಆ ಕಾಲದಲ್ಲಿ ಅಂತಹ ಶ್ರೋತ್ರಿಯರಿಗೆ ಪ್ರತ್ಯೇಕವಾದಂತಹ ಸ್ಥಾನಮಾನ ಇತ್ತು. ಹ್ಮ್ ನನ್ನನ್ನು ಯಾರು ಕೇಳ್ತಾರೆ? ಆದ್ರಿಂದ ಹಾ ಆದ್ರಿಂದ ಹ್ಮ್ ಇವತ್ತು ದೇವರ ಪೂಜೆ ಮುಗಿದ ಮೇಲೆ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಸರಸ್ವತಿ. ಅಪ್ಪಣೆ ಆಗಲಿ. ಕರುಣಿಯೇ ಕೇಳು, ಪೂರ್ವಾದಿ ಮಠಕ್ಕೆ ಹೋಗಿ ಕರುಣಿಯೇ ಕೇಳು, ಪೂರ್ವಾದಿ ಮಠಕ್ಕೆ ಹೋಗಿ ಗುರು ಸುಧೀಂದ್ರರ ಕಂಡು ಬರುವ, ಹೋಗಿ ಗುರು ಸುಧೀಂದ್ರರ ಕಂಡು ಬರುವ ಕರುಣ ಸಾಗರರವರ್ ಇರದೆ ದಾರಿಯ ತೋರಿ, ಕರುಣ ಸಾಗರರವರ್ ಇರದೆ ದಾರಿಯ ತೋರಿ ಹೊರೆಯುವ ನಮ್ಮ ನಿಂದಿನಲಿ, ದಾರಿಯ ತೋರಿ ಕೊರೆಯುವ ನಮ್ಮ ನಿಂದಿನಲಿ. ಬೇರೇನೂ ಅಲ್ಲ, ಹ್ಮ್ ಮನಸ ಭಗವಂತನಿಗೆ ನಾವು ಶರಣರಾದವರೇ. ಹೌದು. ಆದರೆ ಒಂದಿದೆ ಸರಸ್ವತಿ, ಏನು? ಅವನು ನಮ್ಮ ಭಾವನಾ ಪ್ರಪಂಚದಲ್ಲಿದ್ದವನು. ಹ್ಮ್ ಪ್ರತ್ಯಕ್ಷವಾದಂತಹ ಪ್ರಪಂಚದಲ್ಲಿ ಹ್ಮ್ ದೇವರು ನಮಗೆ ಏನನ್ನು ಕರುಣಿಸಿಯಾನು? ಇಲ್ಲ. ನಮ್ಮ ಸುಖ ದುಃಖವನ್ನು ನಾವು ಆತನಿಗೆ ಕೇಳಿಸಬಹುದು. ಹ್ಮ್ ಅವನು ಅಂಗೀಕರಿಸಿ ಏನು ಸಮಾಧಾನವನ್ನು ಹೇಳ್ತಾನೋ ನಮಗೆ ಕೇಳೋದಿಲ್ಲ. ಇಲ್ಲ. ಆದರೆ ಒಂದಿದೆ, ಹ್ಮ್ ದೇವರ ಮುಖವೇ ಆಗಿದ್ದಂತಹ ಹಾ ಗುರುದೇವರು ಹ್ಮ್
ಹಾಗಾಗಿ ಶಾಸ್ತ್ರ ಏನು ಹೇಳ್ತದೆ? ಹಾ. ಗುರುವೇ. ಹ್ಮ್. ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಹ್ಮ್. ನಾವು ದೇಹಗತರಾದದ್ರಿಂದ ಹ್ಮ್. ಹೇಗೆ ನಮ್ಮ ಚೈತನ್ಯವನ್ನು ನಾವು ಪ್ರಾಣ ಅಂತ ಕರೆಯುತ್ತೇವೋ, ಹ್ಮ್. ಆ ಪ್ರಾಣವೇ ನಿಜವಾದಂತಹ ಗುರು ಸ್ವರೂಪ ನಮಗೆ. ಹ್ಮ್. ಅದರಿಂದ ಆಚೆ ಇದ್ದಂತಹ ಜೀವಭಾವ ಕೇವಲ ಮನಸ್ಸಿನಲ್ಲಿ ಮೂಡುವಂಥದ್ದು, ಹ್ಮ್. ಪ್ರತ್ಯಕ್ಷ ಅಲ್ಲ, ಅದು ಭಾವ. ಹ್ಮ್. ಅದರಿಂದ ಆಚೆ ಏನಿದೆಯೋ ಹ್ಮ್. ಆತ್ಮ ಅಂತ ಶಬ್ದ ಕೇಳ್ತೇವೆ, ಹಾ. ಅದನ್ನಂತೂ ನಾವು ದರ್ಶಿಸುವ ಹಾಗಿಲ್ಲ. ಹ್ಮ್. ಹ್ಮ್. ಆದರೆ ಪ್ರಾಣ ಗೊತ್ತಾಗ್ತದೆ, ಹಾ. ಇದು ಸ್ಪಂದನ ಉಳ್ಳದ್ದು. ಹ್ಮ್. ಆದ್ದರಿಂದ ಹ್ಮ್. ಪ್ರತ್ಯಕ್ಷವಾದಂತಹ ಯಾವ ಅನುಭವ ಉಂಟೋ ಹ್ಮ್. ಆ ಪ್ರಾಣ. ಹ್ಮ್. ಆದ್ದರಿಂದಲೇ ನಮ್ಮ ಸಿದ್ಧಾಂತದ ಪ್ರಕಾರ ಪ್ರಾಣದೇವರು, ಹ್ಮ್. ಪರಮಾಚಾರ್ಯ, ಹಾ. ವಾಯುದೇವರು, ಹಾ. ಗುರು ಹ್ಮ್. ಅಂತ ನಾವು ಸಂಕಲ್ಪಿಸಿಕೊಂಡು ಬಂದಿದ್ದೇವೆ. ಹ್ಮ್. ಆ ಸಂಕಲ್ಪದಲ್ಲೇ ಮುಂದುವರೆದಿದ್ದೇವೆ. ಹ್ಮ್. ಈಗ ಹರಿವಾಯುಗಳು ಅಂತ ನಂಬಿಕೊಳ್ಳುವ ನಾವು ಹ್ಮ್. ಆ ಪ್ರಾಣಸ್ವರೂಪನಾದಂತಹ ಗುರುವಿನ ಹ್ಮ್. ಪ್ರತಿಮೆ ಅಂತಂದರೆ ಯಾರು? ಹ್ಮ್. ನಮ್ಮ ಮಠದ ಗುರುಗಳು. ನಮ್ಮ ಹ್ಮ್. ಆ ಪರಂಪರಾಗತವಾಗಿ ಬಂದವರು, ಹ್ಮ್. ಪರಂಪರಾಗತ ಹ್ಮ್. ಪೂರ್ವಾದಿ ಮಠದವರು. ನಾನು ಮೊದಲೇ ಹೇಳಿದ ಹಾಗೆ ಹಾ. ನಮ್ಮ ತಂದೆಗೆ ಆಶ್ರಯ ಕೊಟ್ಟವರು ಪೂರ್ವಾದಿ ಮಠದವರು ಹ್ಮ್. ಅಂತ ಹೇಳಿದ ನಾನು. ಹಾ. ಈಗ ಅಂತೂ ಹ್ಮ್. ಆ ಪೂರ್ವ ಗುರುಗಳ ಕರಕಮಲ ಸಂಜಾತರಾಗಿ ಹ್ಮ್. ಭಾವಿ ಸಮೀರರೋ ಹ್ಮ್. ಎಂಬಂತೆ ಹಾ. ಇದ್ದ ಸುಧೀಂದ್ರ ತೀರ್ಥ ಸ್ವಾಮಿ ಹಾ. ನಾನು ಇನ್ನೂ ಹ್ಮ್. ಗುರು ದರ್ಶನ ಮಾಡಲಿಲ್ಲ. ಹಾ. ಅದು ಒಂದು ಅಪರಾಧವೇ. ಹ್ಮ್. ಯಾಕೆ ಮಾಡಲಿಲ್ಲ? ಹ್ಮ್. ಬಡತನ ಬಂದಾಗ, ಹ್ಮ್. ರಿಕ್ತಹಸ್ತವು ಇದ್ದಾಗ ಹ್ಮ್. ನಾವು ಗುರುಗಳ ಬಳಿಗೆ, ದೇವರ ಬಳಿಗೆ ಹೋಗಬಾರದು. ಹಾ. ಆದರೂ ದೇವರ ಬಳಿಗೆ ಹೋಗಬಹುದು, ಮಾನಸ ಪೂಜೆ ಮಾಡಬಹುದು ಅಂತ ಹೇಳಿದವನೇ ನಾನು. ಹ್ಮ್. ಗುರುಗಳಲ್ಲಿಯೂ ಮಾನಸ ಪೂಜೆಯನ್ನು ಸಮರ್ಪಿಸಬಹುದು. ಹ್ಮ್. ರಿಕ್ತಹಸ್ತವನ್ನು ತೋರಿಸಲಾಗದು ಎಂಬುದಕ್ಕೆ ಎರಡು ಕೈಯನ್ನೂ ಜೋಡಿಸಿ ತಲೆ ಮೇಲಿಟ್ಟು ಸಾಷ್ಟಾಂಗ ಪ್ರಣಾಮವನ್ನು ಮಾಡಬಹುದು. ಹ್ಮ್. ಈಗ ಆ ತೀರ್ಮಾನ ನನ್ನದು. ಅಂದ್ರೆ ಮೊದಲು ಹೋಗಲಿಲ್ಲ, ಹ್ಮ್. ಹ್ಮ್. ಏನೂ ಇಲ್ಲದೆ ಹೋಗಬಾರದು ಅಂತ. ಹಾ. ಈಗ ತೀರ್ಮಾನಕ್ಕೆ ಬಂದಿದ್ದೇನೆ, ಹ್ಮ್. ಏನೂ ಇಲ್ಲದೆ ಅಲ್ಲ. ಹ್ಮ್. ವೆಂಕಟನಾಥ ತುಂಬಿದ ಹೃದಯದಿಂದ ಗುರು ಸನ್ನಿಧಾನಕ್ಕೆ ಹೋಗ್ತಾನೆ. ಹ್ಮ್. ಹೃದಯದ ಭಾಷೆ ಇದು, ಹ್ಮ್. ವ್ಯಾವಹಾರಿಕ ಭಾಷೆ ಅಲ್ಲ. ಹಾ. ಹಾಗಾಗಿ ಏನಿದೆ, ಹ್ಮ್. ನೀನದು ಸೀರೆ, ಹ್ಮ್. ಕುಪ್ಪಸ, ಹಾ. ಹಾಗೆ ಮಗು ಹಾ. ಎಲ್ಲ ಕರ್ಕೊಂಡು ಹ್ಮ್. ಮನೆ ಬಿಟ್ಟೇ ಹೊರಟು ಬಿಡೋಣ. ಓಹೋ. ಎರಡು ದೃಷ್ಟಿ ನನ್ನದು. ಏನು? ಒಂದು, ಹ್ಮ್. ಶ್ರೀಗಳವರು ಆಶ್ರಯ ಕೊಟ್ರೆ ಹಾ. ಅಲ್ಲಿಯೇ ಬದುಕೋಣ, ಹಾ. ಮಠದ ಸಮೀಪ. ಹ್ಮ್. ಆಶ್ರಯ ಕೊಡುವ ದೃಷ್ಟಿಯೇ ಇಲ್ಲ ಅಂತಾದ್ರೆ ನಾನು ಕೇಳುವುದೂ ಇಲ್ಲ, ಹ್ಮ್. ಕೊನೆಗೆ ನನ್ನ ಪ್ರಾರ್ಥನೆ ನಡೆಯುವುದಿಲ್ಲ ಹ್ಮ್. ಅಂತಾದರೆ ಹಾ. ತಂದೆಯವರ ಕಾಲಕ್ಕೆ ಏನು ಉಂಬಳಿ ಬಿಟ್ಟಿದ್ದೀರೋ ಹ್ಮ್. ಮಠದಿಂದ, ಹಾ. ಅದನ್ನು ಪುನಃ ಒಪ್ಪಿಕೊಳ್ಳಬೇಕು. ಹ್ಮ್. ನಾನು ಎಲ್ಲಾದರೂ ದೇಶಾಂತರ ಹೋಗ್ತೇನೆ ಹ್ಮ್. ಅಂದರೆ ಸನ್ನಿಧಾನಕ್ಕೂ ಮನಸ್ಸಿಗೆ ನೋವಾಗಬಾರದು, ಆಗ್ಬಾರ್ದು. ಹ್ಮ್. ಇಷ್ಟು ತೀರ್ಮಾನಕ್ಕೆ ನಾನು ಇವತ್ತು ಬಂದು ಹ್ಮ್. ಮನೆ, ಹ್ಮ್. ಮಡದಿ, ಹ್ಮ್. ಮಗ, ಹ್ಮ್. ಪರಿಸರ, ಹ್ಮ್. ಪರಿಸ್ಥಿತಿ ಹ್ಮ್. ಇದನ್ನೆಲ್ಲ ತೊರೆಯುವಂತೆ, ಹ್ಮ್. ಹಾಗೆಂತ ನಿಮ್ಮನ್ನು ಬಿಟ್ಟಲ್ಲ, ಅಲ್ಲ, ಅಲ್ಲಿಗೆ ಹೋಗಬೇಕು ಹ್ಮ್. ಅಂತ ತೀರ್ಮಾನ ಮಾಡಿದ್ದೇನೆ. ಹ್ಮ್. ನೀನು ಸಿದ್ಧಳು ಅಂತ ಹೇಳಿದ್ರೆ ಹಾ. ಈಗಿಂದೀಗ ಹೋಗೋದು ಒಳ್ಳೆಯದು. ಸ್ವಾಮಿ, ಶುಭಸ್ಯ ಶೀಘ್ರ. ಸರಿ, ಹಾ? ಮಗುವನ್ನು ನಾನು ಎತ್ತಿಕೊಳ್ತೇನೆ. ಹೌದಲ್ಲ? ಛಾಯಾನುವರ್ತಿನಿಯಾಗಿ ನಿಮ್ಮೊಂದಿಗೆ ಬರುವುದಕ್ಕೆ ಸಿದ್ಧಳೇ ಇದ್ದೇನೆ. ಏನೇ ಆಗಲಿ ಹ್ಮ್. ಕೊನೆಗೂ ಹ್ಮ್. ಗುರುಪಾದವೇ ಶರಣು. ಸರಿ, ಸಾಗೋಣ ಸಾಗೋಣ. ಇರುತ್ತಿರಲು ಗುರು ಸುಧೀಂದ್ರರ ಬಳಿಗೆ ಬಂದು, ಇರುತ್ತಿರಲು ಗುರು ಸುಧೀಂದ್ರರ ಬಳಿಗೆ ಬಂದು ತನ್ನರಸಿಯೊಡನ ವೆಂಕಟೇಶ ಪರಮ ಪಾವನವಾದ ಗುರು ಚರಣ ಕೆರಗಿದರೆ, ಪರಮ ಪಾವನವಾದ ಗುರು ಚರಣ ಕೆರಗಿದರೆ ಪರಿಕಿಸುತ್ತ ಗುರು ತೋಷದಿಂದ ಪರಮಗುರು, ಪರಮೇಷ್ಠಿ ಗುರು, ಜಗದ್ಗುರು ನಮೋ ನಮಃ. ನಾನು ಗೌತಮ ಗೋತ್ರ ಸಂಜಾತ ತಿಮ್ಮಣ್ಣ ಶರ್ಮನ ಪುತ್ರ ವೆಂಕಟನಾಥ ದಂಪತಿ ಸಮೇತನಾಗಿ ಬಂದಿದ್ದೇನೆ. ಸಾಷ್ಟಾಂಗ ಪ್ರಣಾಮಗಳು. ವೆಂಕಟನಾಥ, ಧನ್ಯೋಸ್ಮಿ. ಹೇಳಪ್ಪ, ಸಂತೋಷವಾಯಿತು ನಮಗೆ. ಹಾ ಅಯ್ಯ, ಹಾ ಒಡನೆದ್ದ ಗುರುವರೇಣ್ಯ
ಮಡದಿಯೊಡಗೂಡಿ ನೀನು ಮಡದಿಯೊಡಗೂಡಿ ನೀನು ಮಠದುಳಿರೆ ಕೊಡುವೆ ಸಂತೋಷವನ್ನು ಮಠದುಳಿರೆ ಕೊಡುವೆ ಸಂತೋಷವನ್ನು ವೆಂಕಟನಾಥ, ನಿನ್ನನ್ನು ಕಂಡು ಸಂತೋಷವಾಯಿತಪ್ಪ. ನಿನ್ನ ನಮಸ್ಕಾರ, ನಿನ್ನ ಶ್ರದ್ಧೆ, ನಿನ್ನ ತೀರ್ಥರೂಪರ ಹೆಸರನ್ನು ನೀನು ಉಚ್ಚರಿಸಿದಾಗ ಇದು ಸಹಜ ಅಂತ ನಮಗನ್ನಿಸಿತು. ಯಾಕೆಂದರೆ ನಿಮ್ಮ ಮನೆತನ ಈ ಮಠಕ್ಕೆ ಹೊರತಾದದ್ದೇನೂ ಅಲ್ಲ. ಅಲ್ಲ ಅಲ್ಲ ನಿನ್ನ ತಂದೆಯವರ ಕಾಲದಲ್ಲಿ ಕಾವೇರಿ ಪಟ್ಟಣದಲ್ಲಿ ನೀವು ವಾಸಕ್ಕೆ ಬಂದಿದ್ರೂ ಸಹ ಅದಕ್ಕಿಂತ ಹಿಂದಿನವರನ್ನೂ ನಾನು ನೆನಪಿಸಬಲ್ಲೆ. ನಮ್ಮ ಸಂಸ್ಥಾನಕ್ಕೆ ಯಾರು ಬಂದು ನಮಸ್ಕಾರ ಮಾಡಿದರು ಅವರ ಹೆಸರನ್ನು ಮಾತ್ರ ನಾವು ಕೇಳೋದು. ಅವರ ಹಿರಿಯರನ್ನು ಆಗಲೇ ನಮಗೆ ನೆನಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ನಿನ್ನ ಹಿರಿಯರು ಒಂದು ಕಾಲದಲ್ಲಿ ವೈಭವದಿಂದ ಬಾಳಿ ಬದುಕಿದವರು ಅಂತ ನಮಗೆ ಗೊತ್ತಿದೆ. ಹಾಗೊಂದು ಕಾಲ ಇದ್ದಿದ್ದು ಪರಾಕೆ. ವಿಜಯನಗರ ಸಂಸ್ಥಾನವೇ ಎಳೆದು ಹೋಯಿತಂತೆ. ಆಗಿನ ಸ್ಥಿತಿ ಈಗ ಇರಬೇಕು ಅಂದರೆ ಹೇಗಿರ್ತದೆ ಹೇಳು. ಕಾಲಾಯ ತಸ್ಮೈ ನಮಃ. ನಿಮ್ಮ ಹಿರಿಯರಲ್ಲಿ ಆ ಮಹಾನುಭಾವ ವಿಶೇಷ ಯೋಗ್ಯತೆಯಿಂದ ಕೂಡಿದ ವೀಣೆಯ ಕೃಷ್ಣ ಭಟ್ರು ನಾವು ಹೆಸರು ಕೇಳಿದ್ದೇವೆ. ಆಸ್ಥಾನ ವಿದ್ವಾಂಸರಾಗಿ ಇದ್ರಂತೆ. ಅವರಿಗೆ ಅಲ್ಲಿ ಉದ್ಯೋಗ ಉಗ್ರಾಣದ ರಕ್ಷಣೆ ಇತ್ತಂತೆ. ಆದರೂ ಜನ ಆ ಹೆಸರಿನಿಂದ ಅವರನ್ನು ಕರೆಯದೆ ವೀಣೆ ಕೃಷ್ಣ ಭಟ್ರು ಅಂತ ಕರೆದರು. ಹೌದು. ಈ ಸಂಗೀತಂತಹ ವಿದ್ಯೆ ಒಬ್ಬನಿಗೆ ಅನುಗ್ರಹ ಆಗುವುದು ಅಂದರೆ ಸರಸ್ವತಿ ಅನುಗ್ರಹ ಅಂತ ತಾನೇ ತಾತ್ಪರ್ಯ. ಹೌದು. ಆ ಸಂಸಾರ, ಆಗಿನ ಸುಖ ಈಗ ನಿನ್ನಲ್ಲಿ ನಾನು ಹೇಳುವುದಲ್ಲ. ನಮ್ಮ ಪೂರ್ವಾಶ್ರಮದಲ್ಲಿ ನಾನು ಹುಡುಗನಾಗಿದ್ದಾಗ ಈ ಮಠದ ಸಂಪರ್ಕಕ್ಕೆ ಬಂದಾಗ ಇಲ್ಲಿ ಆಡ್ತಾ ಇದ್ದದ್ದನ್ನು ಕೇಳಿದ್ದೇನೆ. ಏನು ವೈಭವ ಇತ್ತು ವಿಜಯನಗರದಲ್ಲಿ. ಆ ವೈಭವವನ್ನು ಅನುಭವಿಸುವಲ್ಲಿ ನಿನ್ನ ಮನೆತನಕ್ಕೂ ಪಾತ್ರತೆ ಇತ್ತು, ಭಾಗ್ಯ ಇತ್ತು. ಇಡೀ ಭಂಡಾರದ ಬೀಗ ಮುದ್ರೆಯವರು ಉಗ್ರಾಣದವರು ಅಂತ ಹೆಸರು ಇತ್ತಂತೆ ನಮ್ಮ ಹಿರಿಯರು. ಹೌದಲ್ಲ. ಈಗ ಅದನ್ನು ಹೇಳುವುದಕ್ಕೆ, ನೆನಪು ಮಾಡುವುದಕ್ಕೆ ಕಾರಣ ಏನು ಅಂತ ಕೇಳಿದರೆ, ವ್ಯಕ್ತಿಯನ್ನು ಸಂಪತ್ತಿನಿಂದ ಅಳೆಯುವುದು ಸ್ವಭಾವ ಅಲ್ಲ ನಮಗೆ. ನಮ್ಮ ಮಠಕ್ಕೆ ಯಾರು ಬಂದು ಅಡ್ಡ ಬೀಳ್ತಾರೋ, ಗುರುಗಳೇ ಅಂತ ಹೇಳ್ತಾರೋ, ಅವರಲ್ಲಿ ನಾವು ಶಿಷ್ಯತ್ವವನ್ನು ಕಾಣ್ತೇವೆ ಹೊರತು ಸಾಂಪತ್ತಿಕ ಸ್ಥಿತಿಯನ್ನು ನೋಡುವುದೇ ಇಲ್ಲ. ನನಗೆ ಪಾದಪೂಜೆಯನ್ನು ಮಾಡಿ ಕಾಣಿಕೆಯನ್ನು ಕೊಟ್ಟು ನಮಗೆ ಹತ್ತಿರದವರು ಅಂತ ಯಾರೂ ಆಗುವುದಿಲ್ಲ. ಹೃದಯ ತುಂಬಿ ಬಂದು ನಾವು ಈ ಮಠದ ಪರಿವಾರಕ್ಕೆ ಸೇರಿದವರು ಎಂಬ ಭಾವ ಪ್ರಕಟ ಮಾಡಿದರೆ ಸಾಕು, ನಮಗದರಿಂದ ಸಮಾಧಾನ. ಗುರುಗಳು ನಮಗೆ ಪೀಠಾರೋಹಣ ಮಾಡುವ ಹೊತ್ತಿಗೆ ಉಪದೇಶ ಮಾಡಿದ್ದು ಅದೇ. ಸಂಪತ್ತಿನಿಂದ ಶಿಷ್ಯರನ್ನು ಅಳಿಬೇಡ, ಗುಣದಿಂದ ಅಳಿಬೇಕು ಅಂತ. ಆದ್ರಿಂದಲೇ ಈ ಸುಧೀಂದ್ರ ತೀರ್ಥರಿಗೆ ನಿಮ್ಮಂಥವರನ್ನು ಕಂಡಾಗ ಪರಮಾನಂದ. ಇರಲಿ, ಧನ್ಯ. ಸತೀ ಸಮೇತನಾಗಿ ಬಂದಿದ್ದೀಯ. ಹೌದು. ಬಾಲಕ, ನಿನ್ನ ಮಗನೇನು? ಹೌದು. ಒಳ್ಳೆಯದು. ಏನು ಬಂದೆಯಪ್ಪ ಇಷ್ಟು ದೂರ? ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ಳಬೇಕು ಅಂತಲೇ ಬಂದಿದ್ದೆ. ಏನು ಅರಿಕೆ? ಮೊದಲನೇದಾಗಿ ನಮ್ಮ ತಂದೆಯವರಿಗೆ ಶ್ರೀಮಠದಿಂದ ಏನು ಉಂಬಳಿಯಾಗಿ ಕೊಡಲ್ಪಟ್ಟಿತ್ತು ಅದನ್ನು ಮರಳಿ ಶ್ರೀಮಠಕ್ಕೆ ಅರ್ಪಿಸುವುದಕ್ಕೆ ಬಂದಿದ್ದೆ. ಏನಯ್ಯ ಇದು? ಮನೆ ಯಾರಿಗೆ ಪರಾಕೆ ಅಂದರೆ? ಗೃಹಸ್ಥನಿಗೆ. ಹೌದು. ಗೃಹಸ್ಥಾವಳಿಕೆ ಹೇಗೆ ನಡೀಬೇಕು ಹೇಳಿ? ಸಕಲ ವರ್ಣಾಶ್ರಮಕ್ಕೆ ಆಧಾರ ಗೃಹಸ್ಥಾಶ್ರಮ. ನಿಜ. ಹೆಂಡತಿ ಮಗನನ್ನೇ ಸಾಕಲಾರದೆ ಇದ್ದಂತಹ ರಿಕ್ತ ಹಸ್ತ, ಅಭಿನವ ಕುಚೇಲ ಈ ವೆಂಕಟನಾಥ. ನಾನು ಮನೆ ಮಾಡಿನ ಅಡಿಯಲ್ಲಿ ಕೂತರೆ ಅತಿಥಿಗಳಿಗೇನು ಕೊಡಲಿ? ಅತಿಥಿಗಳಿಗಲ್ಲ, ಮನೆಯಲ್ಲಿ ಏನು ಉಣ್ಣಲಿ? ಸನ್ನಿಧಾನವನ್ನು ಆಶ್ರಯಿಸಿ ಬಂದಿದ್ದೇನೆ. ಹಾಗಾಗಿ ಕೊಟ್ಟ ಉಂಬಳಿಯನ್ನು ಮಠಕ್ಕೆ ತಗೊಳ್ಳಬೇಕು. ಇವನ ಬದುಕಿಗೆ ಏನಾದರೂ ಮಹಾ ಸನ್ನಿಧಾನದಿಂದ ಕಲ್ಪಿಸಲ್ಪಡುವುದಿದ್ದರೆ ಶ್ರೀಮಠದ ಸೇವೆಯನ್ನು ಮಾಡುತ್ತಾ ವಿದ್ಯಾದಾನವನ್ನು ಮಾಡುತ್ತಾ ಇರೋಣ. ಬಯಕೆಯಿಂದ ಬಂದಿದ್ದೇನೆ. ಸನ್ನಿಧಾನಕ್ಕೆ ಅರ್ಥವಾಯಿತು. ದಾರಿದ್ರ್ಯ ಬಂದಿದೆ. ಮಠದಿಂದ ಏನು ನಿನಗೆ ಭೂಮಿ ಬಿಟ್ಟು ಕೊಟ್ಟಿದೆಯೋ ಆ ಭೂಮಿಯನ್ನು ನಂಬಿ ನೀನು ಬದುಕುವ ಹಾಗಿಲ್ಲ. ಬ್ರಾಹ್ಮಣ ಕೃಷಿಯನ್ನು ಮಾಡಿ ಕಾಯಕಷ್ಟವನ್ನು ಮಾಡಿ ಬದುಕುವುದಕ್ಕೆ ಶಾಸ್ತ್ರ ಅವಕಾಶವನ್ನು ಕೊಡುವುದಿಲ್ಲ. ಅಂದಮೇಲೆ ಇದು ಯಾಕೆ ನನಗೆ ಅಂತ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಹೌದು, ಒಳ್ಳೇದಪ್ಪ. ಮಠ ಇರುವುದು ಯಾಕೆ ಹೇಳು? ಶಿಷ್ಯರಿಗಬೇಕು. ಶಿಷ್ಯರಿಗಾಗಿ. ಶಿಷ್ಯರಿರುವುದು ಶಿಷ್ಯರಿಗಾಗಿ. ಶಿಷ್ಯರಿರುವುದು ಮಠಕ್ಕಾಗಿ, ಗುರುಗಳಿಗಾಗಿ. ಇಂತಹ ಒಂದು ಅವಿನಾಭಾವ ಇರುವಾಗ ಶಿಷ್ಯರ ಸಂಕಷ್ಟದಲ್ಲಿ ಗುರು ಒದಗಬೇಕು, ಗುರುವಿನ ಸಂಕಷ್ಟದ ಕಾಲದಲ್ಲಿ ಶಿಷ್ಯ ಒದಗಬೇಕು. ಹಾಗಲ್ಲವೇ ಇದುವರೆಗೆ ನಡೆದುಕೊಂಡು ಬಂದಿರುವುದು. ದೊಡ್ಡವರು ಹೇಳೋದು ಕೇಳಿದ್ದೇನೆ. ಮೀನುಗಳು ಜಲಾಶಯದಲ್ಲೇ ಇರಬೇಕು. ಹೌದು. ಜಲಾಶಯ ಶುದ್ಧವಾಗಿರಬೇಕಿದ್ರೆ ಮೀನುಗಳು ಇರಬೇಕು. ಬೇಕು. ಇದು ಮಠ ಮತ್ತು ಶಿಷ್ಯರ ಸಂಬಂಧ. ಹೌದಲ್ಲ? ರಾಕೆ. ಆದರೂ ಒಂದು ಅರಿಕೆ ಇದೆ. ಏನು? ಮಠದಲ್ಲಿ ಆಶ್ರಯ ಬೇಡ್ತೇನೆ,
ಆದರೆ ಮಠದಿಂದ ಯಾವುದೇ ಲಾಭ ಅಶನ ವಸನಾದಿಗಳನ್ನು ಕೂಡ ಸ್ವೀಕರಿಸಿಕೊಂಡು ನಾನು ಸಾಲಗಾರನಾಗಲಾರೆ ಮಠಕ್ಕೆ. ಇದು ಒಳ್ಳೆಯ ಸಮಸ್ಯೆ ಆಯಿತಲ್ಲ. ಸತಿಸುತರನ್ನು ಸಾಕುವುದಕ್ಕೆ, ಮಠದಲ್ಲಿ ಆಶ್ರಯ ಬೇಡುವುದಕ್ಕೆ ನೀನು ಮನಸ್ಸು ಮಾಡ್ತೀಯ. ಹೌದು. ಆದರೆ ಮಠದನ್ನ ಉಂಡು ಮೈಕೊಬ್ಬಿಸಿಕೊಳ್ಳುವುದಕ್ಕೆ ನೀನು ಸಿದ್ಧನಿಲ್ಲ. ಇಲ್ಲ. ಕಡೆಗೆ ಏನು ಮಾಡಬೇಕು ಅಂತಿದ್ದೀಯ ಇಲ್ಲಿ? ಏನೋ ಗುರುಗಳ ಆಶೀರ್ವಾದದಿಂದ ಪರಂಪರಾಗತವಾಗಿ ನನಗೆ ಬಂದಂತಹ ಐಶ್ವರ್ಯ ಎಂಬಂತೆ ಇರುವುದು ಸ್ವಲ್ಪ ವಿದ್ಯಾಭ್ಯಾಸ ಮಾತ್ರ. ಗೊತ್ತು, ನೀವೆಲ್ಲ ಮಹಾವಿದ್ವಾಂಸರು, ಮನೆತನದಿಂದಲೇ ವಿದ್ಯಾವಂತರು ನೀವು. ಹೇಳಿ ಕೇಳಿ ದ್ವೈತ ಸಿದ್ಧಾಂತ, ಪರಮಾಚಾರ್ಯ ಮಧ್ವಾಚಾರ್ಯರ ಉಪದೇಶ, ಈ ಪರಂಪರೆ, ಈ ರಕ್ತ ಸ್ವಲ್ಪ ಓದಿದ್ದೇನೆ. ಇಲ್ಲಿ ಮಠದಲ್ಲಿ ಅಂತೆವಾಸಿಗಳಾಗಿ ಅದೆಷ್ಟೋ ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಮೂಲ ಪಾಠ ಇದನ್ನು ನಾನು ಹೇಳುವುದಕ್ಕೆ ಕೃಪೆ ಆದರೆ, ಸನ್ನಿಧಾನದಿಂದ ಅಪ್ಪಣೆ ಆದರೆ ಅವರಿಗೆ ಆ ಮೊದಲ ಪಾಠ ಪ್ರವಚನಾದಿಗಳನ್ನೆಲ್ಲ ಮಾಡುತ್ತಾ ಇರುತ್ತೇನೆ. ಅದು ಕೇವಲ ಊಟಕ್ಕೆ ಬಟ್ಟೆಗೆ ಅಂತ ಅಲ್ಲ. ಇನ್ನೊಂದು ಬಹಳ ದೊಡ್ಡದಾದಂತಹ ಅರಿಕೆ ಇದೆ. ಏನದು? ಶ್ರೀಮುಖದಿಂದ ಸುಧಾ ಪಾಠವನ್ನು ಹೇಳಿಸಿಕೊಳ್ಳಬೇಕು. ಒಬ್ಬ ಮಾಧ್ವನಾಗಿ ಹುಟ್ಟಿದರೆ ಆ ಸುಧಾ ಏನದು, ಆ ಸುಧೆಯನ್ನು ಸವಿದು ನಿಜವಾಗಿ ಅವನು ದ್ವೈತಿ ಆಗಬೇಕೇ ಹೊರತು ಬರೀ ಅಕ್ಷರಜ್ಞಾನದಿಂದ ಅಲ್ಲವಲ್ಲ. ಹಾಗಾಗಿ ಸನ್ನಿಧಾನಕ್ಕೆ ಶ್ರಮವಾದರೂ ಸಂದರ್ಭ ಇದ್ದಾಗ, ಅವಕಾಶ ಇದ್ದಾಗ ಸುಧಾ ಪಾಠವನ್ನು ನನಗೆ ಮಾಡುತ್ತಾ ಇದ್ದರೆ ಗುರುದಕ್ಷಿಣೆಯಾಗಿಯೂ ಇತರ ಈ ಮಠದ ಋಣವನ್ನು ಪರಿಹರಿಸುವುದಕ್ಕಾಗಿಯೂ ಬಾಕಿದ್ದವರಿಗೆ ಪಾಠ ಪ್ರವಚನಾದಿಗಳನ್ನು ಮಾಡುತ್ತಾ ಇರ್ತೇನೆ. ಹೆಂಡತಿ ಮತ್ತು ಮಗನಿಗೆ ಬದುಕಲಿಕ್ಕೆ ಇಲ್ಲಿ ಮಠದ ಆಶ್ರಯದಲ್ಲಿ ಎಲ್ಲಾದರೂ ಒಂದು ಸಣ್ಣ ಒಂದು ಬಿಡಾರವನ್ನು ಕಲ್ಪಿಸಿಕೊಟ್ಟರೆ ಸಾಕು. ಇದು ನನ್ನ ಅರಿಕೆ. ವೆಂಕಟನಾಥ, ನಿನ್ನ ಲಕ್ಷ್ಯ ಬಹಳ ದೊಡ್ಡದು. ಅದು ನಮಗೆ ಬಹಳ ಸಮಾಧಾನವನ್ನುಂಟು ಮಾಡಿದೆ. ಸುಧಾ ಪಾಠವನ್ನು ಕೇಳುವುದಕ್ಕೆ, ಪಾಠವನ್ನು ಹೇಳಿಸಿಕೊಳ್ಳುವುದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಹತೆ ಇರುವುದಿಲ್ಲ. ಇಲ್ಲ, ಅದಕ್ಕೊಂದು ಪಾತ್ರತೆ ಅಂತ ಬೇಕಾಗ್ತದೆ. ನಿಜ. ಮಠಕ್ಕೆ ಬಂದ ಕ್ಷಣದಲ್ಲಿ ಸುಧಾ ಪಾಠವನ್ನು ಹೇಳುವುದಕ್ಕೆ ಯಾವ ಗುರುವೂ ಸಿದ್ಧನಾಗುವುದಿಲ್ಲ. ಅದನ್ನು ಪಡೆಯುವಂತಹ ಪಕ್ವತೆ ನಿನ್ನಲ್ಲಿ ಪ್ರಾಪ್ತವಾಗಿದೆಯೋ ಇಲ್ವೋ ಈ ಪ್ರಶ್ನೆ ನನ್ನಲ್ಲಿಲ್ಲ. ಯಾಕೆಂದ್ರೆ ವರ್ತಮಾನ ಕಾಲದಲ್ಲಿ ನೀನು ವಿದ್ವಾಂಸರಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದಿ. ನಿನಗೆ ಸುಧಾ ಪಾಠ ಅವಶ್ಯ ಹೇಳೋಣ. ಆದರೆ ನನ್ನಿಂದ ಪಾಠವನ್ನು ಕಲಿಯುವ ನೀನು ಗುರು ಋಣವನ್ನು ಸಂದಾಯ ಮಾಡುವುದಕ್ಕೆ, ಈ ಮಠದ ಅನ್ನಕ್ಕೆ ಪ್ರತಿಯಾಗಿ ಸೇವೆಯನ್ನು ಮಾಡುವುದಕ್ಕೆ ಏನು ಅವಕಾಶ ಕೇಳಿದ್ಯೋ ಅದಂತೂ ನಮಗೆ ಬಹಳ ಇಷ್ಟವಾಯಿತು. ಹೌದಲ್ಲ? ಈ ಸನ್ನಿಧಾನದಲ್ಲಿ ಬಂದಂತಹ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಮಠದ ಅಶನ ಮಾತ್ರ ಅವರಿಗೆ ಲಕ್ಷ್ಯ ಅಲ್ಲ. ಅವರು ವಿದ್ಯಾವಂತರಾಗಿ ಮಾಧ್ವ ಸಿದ್ಧಾಂತದ ಪ್ರತಿನಿಧಿಗಳಾಗಿ ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡುವಲ್ಲಿ ಅವರ ವ್ಯಕ್ತಿತ್ವ ಪರ್ಯಾಪ್ತವಾಗಬೇಕು. ಇದು ನಮ್ಮ ಬಹುದೊಡ್ಡ ಲಕ್ಷ್ಯ. ಹೌದು. ಅದನ್ನು ಪೂರೈಸುವುದಕ್ಕೆ ನಿನ್ನದಾದಂತಹ ಉಪದೇಶ ಅವರಿಗೆ ಸಹಾಯಕವಾಗ್ತದೆ. ಸುಧಾ ಪಾಠವನ್ನು ಪಡೆಯುವುದರ ಮೂಲಕವಾಗಿ ನಮ್ಮ ಮೂಲ ಸಿದ್ಧಾಂತ ಏನಿದೆಯೋ ಅದರಲ್ಲಿ ಪರಿಪಕ್ವತೆಯನ್ನು ಪಡೆಯುವುದಕ್ಕೆ ನಿನಗೂ ಒಂದು ಅವಕಾಶವಾಗ್ತದೆ. ಸಮಯ ಸಿಕ್ಕಾಗ ನಾವು ಪಾಠ ಹೇಳ್ತೇವೆ. ಅಂದ ಹಾಗೆ ನಿನಗಾಗಿ, ನಿನ್ನ ಹೆಂಡತಿ ಮಕ್ಕಳಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮಠದ ಪಾರುಪತ್ಯಗಾರರಿಗೆ ಹೇಳಿದ್ದೇನೆ. ಅವರು ಮಾಡಿಕೊಡ್ತಾರೆ. ಇನ್ನು ಅಶನ ವಸನದ ಚಿಂತೆ ಬೇಡ, ಎಲ್ಲವನ್ನೂ ನಾವು ಸ್ವೀಕಾರ ಮಾಡಿದ್ದೇವೆ. ನಿನ್ನ ಕಷ್ಟ ಸುಖ ನಮಗೆ ಮಠಕ್ಕೆ ಸೇರಿದ್ದು. ಆಗಲಿ ಆಗಲಿ. ಶ್ರೀಮುಖದ ಆಜ್ಞೆ. ಸರಸ್ವತಿ ಸ್ವಾಮಿ, ನಮಸ್ಕಾರ ಮಾಡಿ. ನಮಸ್ಕರಿಸಿದೆ. ಮಂತ್ರಾಕ್ಷತೆ ತೆಗೆದುಕೊಂಡು ಹೋಗಿ. ಮಗನೂ ಅಡ್ಡ ಬಿದ್ದಿದ್ದಾನೆ. ಒಳ್ಳೆಯದಾಗಲಿ. ಮೂಲ ರಾಮದೇವರು ಅನುಗ್ರಹ ಮಾಡಲಿ. ಗುರುಗಳೇ, ಏನಪ್ಪ? ಜನ್ಮ ಜನ್ಮಾಂತರಕ್ಕೂ ನಾವು ಅಂದರೆ ಈ ಗಂಡ ಹೆಂಡತಿ ಮತ್ತು ಈ ಶಿಶು ಮಠದ ಸಾಲವನ್ನು ತೀರಿಸಲಾರೆ. ಮಹಾಸನ್ನಿಧಾನದ ಕೃಪೆ, ಕರುಣೆ ಇದನ್ನು ಅಳೆಯಲೂ ಆರೆವು. ಹಾಗೆಂತ ಅದನ್ನು ಮೆಲುಕು ಹಾಕುವುದಲ್ಲದೆ ಅದಕ್ಕೆ ಪ್ರತಿಫಲವಾಗಿ ಹಿಂದೆ ಸಲ್ಲಿಸುವುದಕ್ಕೂ ಇಲ್ಲ. ಆದರೆ ಒಂದು ತತ್ವ ನಾನು ತಿಳಿದಿದ್ದೇನೆ. ಏನಪ್ಪ? ಹುಟ್ಟಿಕೊಂಡ ನಮಗೆ ಕೆಲವು ಋಣಗಳಿದ್ದಾವೆ. ಹೌದಲ್ಲ? ಹೌದು ಹೌದು. ಈ 3 ವಿಧವಾದಂತಹ ಋಣಗಳು. ಅದರಲ್ಲಿ ಗುರುವಿನಿಂದ ನಾನು ಪಡೆದಂತಹ ಯಾವ ವಿದ್ಯೆ ಇದೆ ಆ ವಿದ್ಯೆ ಋಣ ತೀರಿಸಲಿಕ್ಕೆ ನಾಳೆಯಿಂದಲೇ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ತೊಡಗುತ್ತೇನೆ. ಹಾಗೆ ಮಾಡು. ಸಂದರ್ಭ ಇದ್ದಾಗ ಶ್ರೀಪಾದರು ಒಮ್ಮೊಮ್ಮೆ ಅಲ್ಲಿಂದ ಇಲ್ಲಿಗೆ ಇಣಿಕಿ ನೋಡಿದರೆ ನನಗೂ ಧನ್ಯತೆ ಬರ್ತದೆ. ಮಾತ್ರವಲ್ಲ, ವೆಂಕಟನಾಥನ ತಿಳುವಳಿಕೆ, ಈವರೆಗಿನ ತಿಳುವಳಿಕೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ ಸನ್ನಿಧಾನಕ್ಕೆ ಅರಿಕೆ ಆದರೆ ವೆಂಕಟನಾಥನನ್ನು ಸುಧಾ ಪಾಠದ ಮೂಲಕವಾಗಿ ಎಲ್ಲಿ ತಿದ್ದಬೇಕು, ಎಲ್ಲಿ ಇವ ತಪ್ಪು ತಿಳ್ಕೊಂಡಿದ್ದಾನೆ ಎಂಬುದೂ ಗೊತ್ತಾಗ್ತದೆ. ಧನ್ಯೋಸ್ಮಿ. ನಿನ್ನ ವಿನಯ ನಮಗೆ ಪಥ್ಯವಾಯಿತು. ಅವಶ್ಯ
ನಮ್ಮ ಲಕ್ಷ್ಯ ನಿನ್ನ ಕಡೆ ಇರ್ತದೆ. ನಾನು ಯಾವಾಗ ಕರೆ ಕಳಿಸ್ತೇನೋ ಆಗ ಬಂದು ಪಾಠ ಹೇಳಿಸಿಕೊಳ್ಳು. ಹರುಷದಳು ತನ್ನರಸಿಯೊಡನಾದರ ಯಮರ ಪೂರ್ವಾದಿ ಮಠದೊಳಗಿರುತ್ತಿರಲು ಗುರುಮುಖದಿ ಶಾಸ್ತ್ರಗಳನ್ನು ತಿಳಿದು ಪರಿಮಳನು ಎಂದೆಂಬ ಬಿರುದಿಲಿ ಮೆರೆದಿರಲು ಯತಿವರರು ಮನದೊಳು ಅರಿತು ತಮ್ಮಯ ಅಂತ್ಯಕಾಲವು ಬಂತು. ತಮ್ಮಯ ಅಂತ್ಯಕಾಲವು ಬಂತು ಸನಿಹದಲ್ಲಿ. ಸರಸ್ವತಿ, ಸ್ವಾಮಿ, ಕಷ್ಟ ಇದ್ದಾಗ, ಬಡತನ ಇದ್ದಾಗ ಒಂದು ದಿನಕ್ಕೆ ಎಷ್ಟು ಗಳಿಗೆಯೋ ಅಂತ ನಿನಗೂ ನನಗೂ ತೋರ್ತಾ ಇದೆ. ನಿಜವಾಗಿಯೂ ತೃಪ್ತಿ ಬಂದಾಗ, ಪರಮಾನುಗ್ರಹ ಗುರುಗಳಿಂದಾದಾಗ, ಮಠದ ಆಶ್ರಯ ಸಿಕ್ಕಾಗ, ಈಗ ದಿನ ಪೂರ್ತಿ 60 ಗಳಿಗೆ ಇಲ್ಲವೋ ಬಹಳ ವೇಗವಾಗಿ ಸಾಗ್ತಾ ಇದೆಯೋ ಅಂತ ನಿನಗೂ ನನಗೂ ತೋರ್ತದೆ. ನಮ್ಮ ಸಂತೋಷವೇ ಕಾರಣ ಅದಕ್ಕೆ. ಕೃಪಾಶ್ರಯ ಶ್ರೀಮಠದ್ದು ದಿನ ಹೋದದ್ದೇ ಗೊತ್ತಾಗಲಿಲ್ಲ, ತಿಳಿಯಲಿಲ್ಲ. ಬಹುಶಃ ನನ್ನ ದೃಷ್ಟಿಯಲ್ಲಿ 7-8 ವರ್ಷಗಳು ಕಳೆದು ನಮ್ಮ ಹುಡುಗನಿಗೆ 10 ವರ್ಷ ಚುರುಕಾಗಿದ್ದಾನೆ. ಅವನಿಗೂ ಅಕ್ಷರ ಜ್ಞಾನವನ್ನೆಲ್ಲ ಮಾಡಿಸಿದ್ದೇವೆ. ಸರಿ, ಒಂದು ಬಾಕಿ ಇದೆ. ಗರ್ಭಾಷ್ಟಮದಲ್ಲಿ ಉಪನಯನ ಮಾಡಬೇಕಾಗಿತ್ತು, ಆದರೆ ವರ್ಷ 10 ಆಯಿತು. ರಿಕ್ತ ಹಸ್ತದ ಈ ತಂದೆ ನಾನು ಅವನಿಗೆ ಏನು ಉಪನಯನ ಮಾಡೋದು? ಹೌದಾ ಅಲ್ವಾ? ಹೌದು. ಸನ್ನಿಧಾನಕ್ಕೆ ಗೊತ್ತುಂಟು, ಹಾಗಾಗಿ ಸಾಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಈಗಿನ ಆಶ್ರಯ ಏನೋ ಸಣ್ಣದು. ಗುರುಗಳಂತೂ ಇದು ನಿನ್ನಲ್ಲಿ ಹೇಳೋದು, ಹೊರಗೆ ಹೇಳೋದಲ್ಲ. ನನಗೊಂದು ಹೆಮ್ಮೆ ಬಂದದೆ. ಅಂದ್ರೆ ನಿನ್ನೆ ನನಗೊಂದು ಪ್ರಶಸ್ತಿಯನ್ನೇ ಕೊಟ್ಟರು ಶ್ರೀಮಠದಿಂದ, ಸನ್ನಿಧಾನದಿಂದ. ಹೇಗೋ? ಅಲ್ಲಿಂದ ಸುಧಾ ಪಾಠ ಮಾಡಿಸಿಕೊಳ್ತೇನಲ್ಲ, ಸುಧಾ ಪಾಠ ಮಾಡಿಸಿಕೊಂಡ ನಾನು ನನ್ನಷ್ಟಕ್ಕೆ ಆವತ್ತಾವತ್ತು ವ್ಯಾಖ್ಯಾನ ಬರೀತಾ ಇದ್ದೆ. ವ್ಯಾಖ್ಯಾನ ಬರೆದದ್ದನ್ನು ತಲೆಬುಡದಲ್ಲಿ ಇಟ್ಟುಕೊಂಡಿದ್ದೆ. ಮಧ್ಯಾಹ್ನ ನಂತರ ನಾನು ಸ್ವಲ್ಪ ಕಣ್ಣು ಅಡ್ಡಾಯ್ತು, ಎದ್ದು ನೋಡ್ತೇನೆ ಆ ಗ್ರಂಥ ಇಲ್ಲ. ಅಯ್ಯೋ, ನಾ ಬರೆದದ್ದು 2 ಗಳಿಗೆ ಕಳೆದ ಮೇಲೆ ಸನ್ನಿಧಾನದಿಂದ ಕರೆ ಬಂತು, ಅಪ್ಪಣೆ ಆಗಿದೆ ಬರಬೇಕಂತೆ. ಹೋಗಿ ಹೇಳುವಾಗ ಬಹಳ ಸಂತೋಷ ಆಯ್ತು. ವೆಂಕಟನಾಥ, ಯಾಕೆ ನೀನು ಯಾಕೆ ನಮಗೆ ತೋರಿಸಲಿಲ್ಲ ನೀನು ಬರೆದ ಈ ವ್ಯಾಖ್ಯಾನ ಸುಧದ್ದು? ಇಲ್ಲ ಪರಾಕೆ, ಅದ ನಾನು ಆಗಾಗ ಪಾಠದ ಟಿಪ್ಪಣಿ ಮಾಡಿಕೊಂಡದ್ದು. ಛ ಛ ಛ ಛ ಏನೂ ಅಲ್ಲ. ಬಾ, ಹೀಗೆ ತಾವು ಹೊದ್ದುಕೊಂಡಿದ್ದಂತಹ ಆ ಪೀತಾಂಬರ, ಅದರ ಮೌಲ್ಯ ಎಷ್ಟು ಯಾರಿಗೊತ್ತು? ಬಾಯಿಲ್ಲಿ ಅಂತ ನನಗೆ ಹೊದಿಸಿ ಪರಿಮಳಾಚಾರ್ಯ, ನಾನು ಅದಕ್ಕೊಂದು ಪರಿಮಳ ಅಂತ ಒಂದು ಅಡ್ಡ ಹೆಸರು ಇಟ್ಟಿದ್ದೆ ಆ ವ್ಯಾಖ್ಯಾನಕ್ಕೆ. ಸರಿ, ನನಗೆ ಬಂದ ಪರಿಮಳ ಸುಧೆಯದ್ದು. ಹೀಗೆ ಮೆಚ್ಚಿ ಪರಿಮಳಾಚಾರ್ಯ ಅಂತ ಕೊಟ್ಟು, ಏನೇ ಆಗಲಿ ಸಾಗಿ ಬಂದಂತಹ ಈ 7-8 ವರ್ಷ ಇದೆ ಅಲ್ಲ, ಇದು ನಮ್ಮ ಉತ್ಕರ್ಷದ ಗಳಿಗೆ. ಹೌದು. ಹಾಗೆ ದಿನದಿಂದ ದಿನಕ್ಕೆ ಗುರುಗಳ ಪ್ರೀತಿಗೂ ಬಹುಶಃ ಸಮಾಜದ ಕಣ್ಣಿಗೂ ಬೀಳುವಂತವನಾದೆ. ಪತಿವ್ರತೆಯಾದ ನಿನ್ನ ಪಾಣಿಗ್ರಹಣದ ಪುಣ್ಯ ಅಲ್ಲ, ನಮ್ಮ ಮಗನ ಗಜಕೇಸರಿ ಯೋಗವೇನು ಅಂತೂ ಗುರುಗಳೇ ರಕ್ಷೆ, ಗುರುಗಳೇ ರಕ್ಷೆ. ಧರೆಯ ಸಂಚಾರ ಗೈದಿದ ಯಾದವೇಂದ್ರ ಸಾಗ, ಧರೆಯ ಸಂಚಾರ ಗೈದಿದ ಯಾದವೇಂದ್ರ ಇರುವ ತಾಣವನರಿಯದಾಯತಿಯೋ, ಇರುವ ತಾಣವನರಿಯದಾಯತಿಯು ಬಲು ನೊಂದು ಗುರುಮಠದ ಮೂಲ ರಾಮನ ಪೂಜೆ ನಿಂತು ಹೋಗುವುದು, ಗುರುಮಠದ ಮೂಲ ರಾಮನ ಪೂಜೆ ನಿಂತು ಹೋಗುವುದು ಎಂಬ ಭಯದಿಂದಲೇ ವಿರಚಿಸಲು ವೆಂಕಟೇಶಗೆ ಮಠದ ಪಟ್ಟವನು ಸರಿಯಪ್ಪುದೆಂದು ನಿಶ್ಚಯಿಸಿ ಮೂಲರಾಮನ ಪ್ರೇರಣೆ ಏನು ಅಂತ ಅರ್ಥವಾಗ್ತಾ ಇಲ್ಲ. ಮಾನಸಿಕವಾಗಿ ನಾನು ಭಯಗೊಂಡಿದ್ದೇನೆ. ಮರಣಕ್ಕಾಗಿ ಅಲ್ಲ, ನಾನು ಸಮಾಧಿಯನ್ನು ತೆಗೆದುಕೊಳ್ಳಬೇಕಾದ ವೇಳೆ ಸನ್ನಿಹಿತವಾಗ್ತಾ ಇದೆ. ಆದರೆ
ನನ್ನ ಪೀಠದ ಮಹತ್ವ ಏನಿದೆಯೋ, ಹೊಣೆಗಾರಿಕೆ ಏನಿದೆಯೋ, ಇದನ್ನು ಯೋಚಿಸಿದಾಗ ಮುಂದೇನು ಎಂಬ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ನನ್ನ ಪೂರ್ವಾಚಾರ್ಯರು ನನ್ನನ್ನು ಸ್ವೀಕಾರ ಮಾಡುವ ಹೊತ್ತಿಗೆ, ಮಗನೇ, ನಾವು ನಮ್ಮ ಪೂರ್ವಾಚಾರ್ಯರ ಪದ್ಧತಿಯಂತೆ ಮೂಲರಾಮನ ಪೂಜೆಗೆ ವ್ಯತ್ಯಯ ಬರದಂತೆ ನಿನ್ನನ್ನು ಆ ಕ್ಷೇತ್ರಕ್ಕೆ ಆರಿಸಿದ್ದೇವೆ. ನಾವು ಇದ್ದಷ್ಟು ದಿವಸ ಏನು ಕರ್ತವ್ಯವನ್ನು ಮಾಡುತ್ತಿದ್ದೆವೋ ಅದನ್ನು ಮುಂದೆ ಮಾಡುವುದಕ್ಕೆ ಬಾಧ್ಯತೆ ಉಳ್ಳವನು. ಏನನ್ನೂ ತಪ್ಪಬಹುದು. ಪೂರ್ವಾದಿ ಮಠದಲ್ಲಿ ಮೂಲರಾಮನ ಪೂಜೆ ತಪ್ಪತಕ್ಕದ್ದಲ್ಲ. ಅದರಿಂದ ಮಠಕ್ಕೆ ಮಾತ್ರ ಅಲ್ಲ, ಲೋಕಕ್ಕೆ ಅನರ್ಥವಾಗಬಹುದು. ಅಂತಹ ಕಲ್ಪನೆ ಮಾಡುವುದಕ್ಕೂ ನಾನು ಸಿದ್ಧನಿಲ್ಲ. ನೀನು ಈ ಕರ್ತವ್ಯದಲ್ಲಿ ಬದ್ಧನಿರಬೇಕು ಅಂತ ಅಪ್ಪಣೆ ಕೊಡಿಸಿದರು. ಅವರು ಸಮಾಧಿಯನ್ನು ಹೊಂದಿದರು. ಇಷ್ಟು ವರ್ಷಗಳು ಸ್ವಾಮಿ ಸೇವೆಯನ್ನು ಮಾಡಿದೆ. ನಿತ್ಯ ಪೂಜೆಯಿಂದ ಮೂಲರಾಮನ ತೃಪ್ತಿಯನ್ನು ಕಂಡೆ. ನಾನು ತೃಪ್ತಿಯನ್ನು ಅನುಭವಿಸಿದೆ. ಮುಂದೆ ನನ್ನ ಪಟ್ಟಕ್ಕೆ ಉತ್ತರಾಧಿಕಾರಿ ಯಾರು? ಹೀಗೆ ಯೋಚಿಸಿ ನಾನಾಗಲೇ ಒಬ್ಬ ಶಿಷ್ಯನಿಗೆ ದೀಕ್ಷೆಯನ್ನು ಕೊಟ್ಟದ್ದೂ ಆಯಿತು. ಯಾದವೇಂದ್ರ. ಅವನ ಜಾತಕವನ್ನು ನೋಡಿ ಅವನ ಗ್ರಹಗಳನ್ನು ತಿಳಿದು ಸನ್ಯಾಸ ಯೋಗ ಇದ್ದದ್ದನ್ನು ಅರ್ಥ ಮಾಡಿಕೊಂಡೇ ನಾನು ಆರಿಸಿದ್ದೆ. ಆದರೆ ದೀಕ್ಷೆಯನ್ನು ಪಡೆದ ಅವನು ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಲೋಕ ಸಂಚಾರ ಮಾಡಿ ಬರ್ತೇನೆ ಗುರುಗಳೇ ಅಂತ ಹೋಗಿದ್ದಾನೆ. ಇನ್ನೂ ಅವನ ಸುದ್ದಿ ಇಲ್ಲ. ಎಲ್ಲಿಗೆ ಮುಟ್ಟಿದ್ದಾನೋ, ಯಾವಾಗ ಬರುತ್ತಾನೋ, ಇದನ್ನು ಯಾರು ಹೇಳುವವರಿಲ್ಲ. ನನಗಂತೂ ನನ್ನ ಕುಂಡಲಿಯ ಪ್ರಕಾರ ಸಮಾಧಿ ತೆಗೆದುಕೊಳ್ಳುವ ದಿನಗಳು ಹತ್ತಿರ ಬರ್ತಾ ಇದ್ದಾವೆ ಅಂತ ಅನ್ನಿಸ್ತದೆ. ಹಾಗಾದರೆ ಮುಂದೇನು ಗತಿ ಈ ಮಠಕ್ಕೆ? ಮಠದ ವ್ಯವಸ್ಥೆಗಿಂತ ಹೆಚ್ಚಾಗಿ ನಿತ್ಯ ಪೂಜೆಯನ್ನು ಕೈಗೊಳ್ಳುತ್ತಿದ್ದಂತಹ ನಮ್ಮ ಆರಾಧ್ಯ ಮೂರ್ತಿ ಮೂಲರಾಮ ಪೂಜೆ ಇಲ್ಲದೆ, ಯತಿಗಳ ಆರಾಧನೆ ಇಲ್ಲದೆ ಏನಾಗ್ತದೋ ಪರಿಸ್ಥಿತಿ, ಈ ಆತಂಕ ಉಂಟಾಗಿದೆ. ಅದಕ್ಕಾಗಿ ನಾನು ನನ್ನಷ್ಟಕ್ಕೆ ಯೋಚಿಸಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೇನೆ. ವೆಂಕಟನಾಥ ಈಗ ವೆಂಕಟನಾಥನಾಗಿ ಉಳಿದಿಲ್ಲ. ನಮ್ಮಿಂದ ಅನುಗ್ರಹವನ್ನು ಪಡೆದು ಪರಿಮಳಾಚಾರ್ಯನಾಗಿದ್ದಾನೆ. ಈ ಬಿರುದನ್ನು ಅವನಿಗೆ ನಾನು ಕೊಟ್ಟಿರುವುದು ಅವನ ಮೇಲಿನ ಮೋಹದಿಂದಲ್ಲ. ಅವನ ಅಂತರಂಗದಲ್ಲಿ ತುಂಬಿರುವಂತಹ ಶ್ರದ್ಧೆ, ಮಾಧ್ವ ಸಿದ್ಧಾಂತದ ಬಗ್ಗೆ ಅವನಿಗುಳ್ಳಂತಹ ಆಳವಾದ ಜ್ಞಾನ, ಈ ಎಲ್ಲ ಕಾರಣವೂ ಇದೆ. ಶಿಷ್ಯರಿಗೆ ಪಾಠವನ್ನು ಹೇಳುವ ಗುರುವಾಗಿ ಅವನನ್ನು ನಾನು ನೋಡಿದೆ. ಗುರುಮಠದ ಶಿಷ್ಯನಾಗಿ ಅವನನ್ನು ಪರೀಕ್ಷೆ ಮಾಡಿದೆ. ಎಲ್ಲ ರೀತಿಯಲ್ಲೂ ಸಹ ಈ ಮಠದ ಉತ್ತರಾಧಿಕಾರಿಯಾಗುವುದಕ್ಕೆ ವೆಂಕಟನಾಥನಿಗೆ ಪೂರ್ಣ ಅರ್ಹತೆ ಇದೆ. ಇದು ನಮಗೆ ಮನವರಿಕೆಯಾಗಿದೆ. ಹೌದು, ಅವನು ಗೃಹಸ್ಥಾಶ್ರಮಿ. ಬಾರಯ್ಯ, ಮಠಾಧಿಪತಿಯಾಗು, ಸನ್ಯಾಸಿಯಾಗು ಅಂತ ಹೇಳಿದರೆ ಒಂದೇ ಸಲ ಆ ಮಾತು ಒಪ್ಪಿಯಾನೆ. ಇದು ಒಂದು ಗೊಂದಲದ ವಿಷಯ. ಏನಿದ್ರೂ ನಾನೇನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೋ ಅದು ನನ್ನ ಸಂಕಲ್ಪ ಅಲ್ಲ, ಶ್ರೀರಾಮನ ಸಂಕಲ್ಪ. ಆದ್ದರಿಂದ ಇದನ್ನು ಅವನಿಗೆ ತಿಳಿಪಡಿಸುವುದೇ ಸರಿ ಅಂತ ತೀರ್ಮಾನಿಸಿದ್ದೇನೆ. ವೆಂಕಟನಾಥನನ್ನು ಈ ಕಡೆ ಬರ ಹೇಳಿದ್ದೇನೆ. ಬರಲಿ, ನೋಡೋಣ. ಮಠದಿಂದ ಕರೆ ಬಂತಲ್ಲ ಸರಸ್ವತಿ ಸ್ವಾಮಿ. ನಿನ್ನೆ ಸಂಜೆಗೆ ನಾನು ಬಂದವಾಗಿದೆ. ಹೌದು. ಈಗ ಪುನಃ ಸನ್ನಿಧಾನದಿಂದ ಕರೆ ಬಂತು. ಈ ಅವಸರದ ಕರೆ ಯಾಕಿರಬಹುದು? ಯಾರಿಗೆ ಗೊತ್ತು. ಕರೆ ಬಂದಾವಾಗ ನಾನು ಅಲ್ಲಿಗೆ ಹೋಗಬೇಕು. ಅವಸರವಾಗಿ ಹೋಗಿ ಬರ್ತೇನಂತೆ. ಒಳ್ಳೆಯದು, ಹೋಗಿ ಬನ್ನಿ. ಸಾಷ್ಟಾಂಗ ಪ್ರಣಾಮಗಳು ಮಹಾ ಸನ್ನಿಧಾನದಲ್ಲಿ. ಮೂಲರಾಮನ ಅನುಗ್ರಹ ಇರಲಿ ವೆಂಕಟನಾಥ. ಅಪ್ಪಣೆ ಆಯ್ತಂತೆ, ಹಾಗಾಗಿ ಅವಸರವಾಗಿ ಬಂದೆ. ನಾವು ಯಾವುದೇ ಒಂದು ತೀರ್ಮಾನವನ್ನು ಮಾಡಿದ ಮೇಲೆ ತಡ ಮಾಡಬಾರದು ಎಂಬವರು. ಅದಕ್ಕಾಗಿ ನಿನ್ನನ್ನು ಕರೆಸಿದ್ದೇವೆ. ವೆಂಕಟನಾಥ. ಸ್ವಾಮಿ, ನೀನು ವೆಂಕಟನಾಥನಲ್ಲ, ಪರಿಮಳಾಚಾರ್ಯ. ಏನೋ ಶ್ರೀಮುಖದಿಂದ ಹಾಗೆ ಅಪ್ಪಣೆ ಆಗಿತ್ತು. ಆ ಬಿರುದು ನಿನಗೆ ಕೊಡಲ್ಪಟ್ಟಿರುವುದು ನಿನ್ನ ಯೋಗ್ಯತೆ ಮೇಲಿಂದ ಅನ್ನೋದನ್ನು ನೀನು ಮರೆಯಬಾರದು. ನಾವು ಯಾರನ್ನೂ ಮೆಚ್ಚಿ ಹೊಗಳುವವರಲ್ಲ. ಯಾರನ್ನೂ ಮುಖಸ್ತುತಿಯಿಂದ ಉಬ್ಬಿಸಿ ನಮಗಾಗಬೇಕಾದ್ದು ಏನೂ ಇಲ್ಲ. ಈ ಹೊತ್ತು ನನ್ನ ಆತ್ಮೀಯ ವಲಯದಲ್ಲಿ ಸೇರಿದವರಾದ್ರಿಂದ ನಿನ್ನನ್ನು ನಾನು ಕರೆಸಿಕೊಂಡಿದ್ದೇನೆ. ನೋಡಪ್ಪ, ಇತ್ತೀಚಿನ ಕೆಲವು ದಿನಗಳಲ್ಲಿ ನಮಗೆ ಈ ಪ್ರಪಂಚದ ಸಂಬಂಧವನ್ನು ಕಡಿದುಕೊಳ್ಳುವ, ಅಂದರೆ ನಮ್ಮ ಭಾಷೆಯಲ್ಲಿ ಹೇಳೋಣ ಅಂತಂದರೆ ಸಮಾಧಿ ಸ್ವೀಕಾರ ಮಾಡುವಂತಹ ದಿನ ಇರಬೇಕು. ಪರೋಕ್ಷ ಜ್ಞಾನಿಗಳು. ಹೌದಪ್ಪ, ತಾವು ತಿಳಿಯಬಲ್ಲಿರಿ. ತಿಳಿದಿದ್ದೇವೆ ನಾವು. ಅದಕ್ಕಾಗಿ ನಮಗೆ ಆತಂಕ ಇಲ್ಲ. ಮತ್ತೆ ಆಗಬೇಕಾದ್ದೇ, ಆಗುವಂಥದ್ದೇ. ಮನುಷ್ಯ ದೇಹವನ್ನು ಧರಿಸಿದಂತಹ ಜೀವರಿಗೆ ಒಂದಲ್ಲ ಒಂದು ದಿನ ಬಿಡುಗಡೆ ಬೇಕಲ್ಲ. ಆದರೆ ಸಮಸ್ಯೆ ಅದಲ್ಲವಪ್ಪ ವೆಂಕಟನಾಥ. ಏನು ಸಮಸ್ಯೆ? ನಾವು ಸಮಾಧಿ ಸ್ವೀಕಾರ ಮಾಡಿದರೆ ಈ ಪೂರ್ವಾದಿ ಮಠದಲ್ಲಿ ಅನಾದಿ ಕಾಲದಿಂದ ಆರಾಧನೆಯನ್ನು ಕೈಕೊಂಡು ಬಂದಂತಹ ರಾಮದೇವರ ಪೂಜೆ ನಿಂತೇ ಬಿಡುತ್ತದಲ್ಲ. ಹೇಳಿ ಕೇಳಿ, ಸನ್ನಿಧಾನದಿಂದ ಆಶ್ರಮ ಸ್ವೀಕಾರ ಮಾಡಿದವರು
ಹೌದು, ಯಾದವೇಂದ್ರ. ಅವರು ಎಲ್ಲಿಯೋ ದೀಕ್ಷೆ ಕೊಟ್ಟು ಕಳುಹಿಸಿದ್ದೇನೆ. ಎಲ್ಲಿದ್ದಾರೋ ಗೊತ್ತಿಲ್ಲ, ಸುದ್ದಿಯೇ ಇಲ್ಲ, ಯಾವಾಗ ಬರ್ತಾರೋ ಕಲ್ಪನೆಯೇ ಇಲ್ಲ. ಅಂದಮೇಲೆ ಆ ಶಿಷ್ಯರ ನಿರೀಕ್ಷೆಯನ್ನು ಮಾಡ್ತಾ ನಾವು ಸಮಾಧಿ ದಿನವನ್ನು ಮುಂದೆ ದೂಡುವುದಕ್ಕೆ ಬರುವುದಿಲ್ಲ. ಈಗಲೇ ಸಮಾಧಿ ಆಗ್ತೇನೆ ಅಂತ ನನ್ನ ಮಾತಿನ ಅರ್ಥ ಅಲ್ಲ, ಆದ್ರೆ ಆ ವೇಳೆ ಸಮೀಪಕ್ಕೆ ಬಂತು ಅಂತ ನನಗನ್ನಿಸ್ತಾ ಇದೆ. ಈಗ ಶ್ರೀಮುಖದಿಂದ ಏನು ಅಪ್ಪಣೆ ಆಗ್ತದೆ ಇವನಿಗೆ ಅಂತ ನನಗೆ ವ್ಯಕ್ತವಾಗೋದಿಲ್ಲ, ಅರ್ಥವಾಗಲಿಲ್ಲ. ಇಲ್ಲಿಂದ ಹೊರಟು ಅವರನ್ನು ಹುಡುಕಿ ತರಬೇಕೆ? ಬೇಡ. ಬಳಿಯಲ್ಲಿ ನೀನಿರುವ ಹೊತ್ತಿಗೆ ಅವನನ್ನು ಹುಡುಕಿಸುವ ಕೆಲಸ ನಾನು ಯಾಕೆ ಮಾಡಿ? ಅಂದ್ರೆ ಅರ್ಥವಾಗೋದಿಲ್ಲ ಪರಾಕೆ. ವೆಂಕಟನಾಥ ಸ್ವಾಮಿ, ಈ ಮಠದ ಪೀಠವನ್ನು ನಿನಗೆ ವಹಿಸಿಕೊಡೋಣ, ನಿನಗೆ ಸನ್ಯಾಸ ದೀಕ್ಷೆ ಕೊಡೋಣ ಅಂತ ಯೋಚಿಸಿ. ಗುರುದೇವ, ಇದು ಹಾರ್ದಿಕವಾಗಿ ಅಪ್ಪಣೆ ಮಾಡ್ತೀರೇ ಅಲ್ಲ ವೆಂಕಟನಾಥನ ಪರೀಕ್ಷೆಗೆ? ಖಂಡಿತ ಅಲ್ಲ. ಮನಸ್ಸಿನಲ್ಲಿ ಮೂಲರಾಮದೇವರು ನಿಂತು ಈ ಪ್ರೇರಣೆಯನ್ನು ಉಂಟು ಮಾಡಿದ್ದಾರೆ, ಅದನ್ನೇ ಮಾತಿನ ಮೂಲಕ ನಿನಗೆ ತಿಳಿಯಪಡಿಸ್ತಾ ಇದ್ದೇವೆ ಅಷ್ಟೇ. ಈ ಮಹಾಪೀಠ, ಇದರ ಎತ್ತರ ಎಷ್ಟು, ಇದರ ಬಿತ್ತರ ಎಷ್ಟು, ಇದರ ಅಗಲ ಎಷ್ಟು? ವೆಂಕಟನಾಥ, ನಾನೆಷ್ಟು? ನಾನು ಆದೀತೆ ಪರಾಕೆ. ಬೆಲೆಯುಳ್ಳ ರತ್ನವನ್ನು ಒರೆದು ಪರೀಕ್ಷಿಸ್ತಾರೆ ರತ್ನ ಪರೀಕ್ಷಕರು. ರತ್ನ ಯಾವಾಗಲೂ ನನಗಿಷ್ಟು ಬೆಲೆ ಅಂತ ಕೂಗಿ ಹೇಳುವುದೇ ಇಲ್ಲ ಅಲ್ಲವೇ? ನಿನಗೆಷ್ಟು ಯೋಗ್ಯತೆಯೋ ಅದನ್ನು ನಾವು ತಿಳಿದಿದ್ದೇವೆ. ಸನ್ನಿಧಾನಕ್ಕೆ ಅರ್ಥವಾದದ್ದು ಧಾರಾಳ ಸಾಕು. ಗುರುದೇವ, ನಿನಗೇನು ತೊಂದರೆ ಅದನ್ನು ಹೇಳು ನೋಡೋಣ. ಗುರುದೇವ, ಇವನ ಮೇಲೆ ಸನ್ನಿಧಾನದಿಂದ ಹೊರಿಸಿದ ಭಾರ ಬಹಳ ದೊಡ್ಡದಾಯಿತು. ಯಾಕೆ? ನನ್ನ ಕುತ್ತಿಗೆಗೆ ಶಕ್ತಿ ಸಾಕೋ ಪರಾಕೆ? ಖಂಡಿತ ಸಾಕು ಅಂತ ಶ್ರೀಮುಖದಿಂದ ಅಪ್ಪಣೆ ಆದರೆ ಎಲ್ಲಿಂದ ಎಲ್ಲಿಗೂ ಸಾಕು. ಈ ಮಠಕ್ಕೆ ನೀನೇ ಬೇಕು. ಆದರೆ ಏನಾದರೆ? ನನ್ನ ದೌರ್ಬಲ್ಯವನ್ನು ನಾನು ಸನ್ನಿಧಾನದಲ್ಲಿ ಹೇಳಿಕೊಳ್ಳಬೇಕು. ಹೇಳು. ಎತ್ತರದ ಸ್ಥಾನ ಸಿಗ್ತದೆ, ಮಾನ ಸಿಗ್ತದೆ ಅಂತ ಹೇಳಿಕೊಂಡು ತನ್ನನ್ನು ತಾನು ವಂಚಿಸಿಕೊಳ್ಳಬಾರದು. ನಾನು ಎಷ್ಟೆಂದರೂ ಸಂಸಾರಿ, ಇನ್ನೂ ನಾನು ತರುಣ. ನನ್ನ ಹೆಂಡತಿಗೆ ಸರ್ವ ಶಕ್ತಿಯೂ ನಾನೇ, ಹೊಣೆಯೂ ನನ್ನದೇ. ಮಗ 10ನೇ ವರ್ಷ ವಯಸ್ಸಿಗೆ ಬೆಳೆದು ನಿಂತಿದ್ದಾನೆ, ಇನ್ನೂ ಅವನಿಗೊಂದು ಉಪನಯನ ಸಂಸ್ಕಾರ ಮಾಡಿ ಮುಗಿಸಲಿಲ್ಲ. ಹಾಗಿರುವಾಗ ಹೆಂಡತಿಯ ಜೊತೆಯಲ್ಲಿ ಇರುವುದನ್ನು ಬಿಟ್ಟು ನಾನು ಜಿತೇಂದ್ರಿಯನಾಗಿ ನ ಕರ್ಮಣ ನ ಪ್ರಜೆಯ ಧನೇನ ಎಂಬುದನ್ನು ತ್ರಿಕರಣಪೂರ್ವಕವಾಗಿ ಉರು ಹಾಕುತ್ತಾ ಸನ್ಯಾಸ ಸ್ವೀಕಾರ ಮಾಡಬೇಕಲ್ಲ ಪರಾಕೆ? ವೆಂಕಟನಾಥ, ನಾನದಕ್ಕೆ ಪೂರ್ವಭಾವಿ ತಯಾರಿ ಆಗಬೇಕಲ್ಲ? ಬೇಕು. ನೀನು ತಯಾರಿ ಆಗುವವರೆಗೆ ನಾವೇನು ದೇಹ ಬಿಡುವುದಿಲ್ಲ, ಭಯಬೇಡ ನಿನಗೆ. ಒಂದು ಮಾತು, ಏನು? ನಿನ್ನ ಸಂಸಾರವನ್ನು ಕೆಡಿಸಿ ಅದನ್ನು ಅನಾಥವನ್ನು ಮಾಡಿ ನಮ್ಮ ಮಠದ ಪೀಠವನ್ನು ತುಂಬಿಸುವ ಆಸೆಯಲ್ಲ ನಮ್ಮದು. ರಾಮದೇವರ ಪೂಜೆಯನ್ನು ಮಾಡುವಂತಹ ನೀನು ಪಾಪವನ್ನು ಮಾಡಿದರೆ ನಿನ್ನ ಸಂಸಾರಕ್ಕೆ ತಾಪವನ್ನು ಕೊಟ್ಟು ಆ ದೋಷವನ್ನು ಸಂಗ್ರಹ ಮಾಡಿಕೊಂಡ್ರೆ ನೀನು ಮಾಡುವ ಪೂಜೆ ಮೂಲ ರಾಮದೇವರಿಗೆ ಪಥ್ಯವಾಗುವುದಿಲ್ಲ. ಅದು ಹೌದು. ಆದ್ರಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ, ಸಾಕಷ್ಟು ಕಾಲಾವಕಾಶ ಇದೆ. ಬಹಳ ಒಳ್ಳೆಯ ಸತಿ ಎಷ್ಟು ಗುಣವತಿ ಅಂತ ನನಗೆ ಗೊತ್ತಿದೆ. ಹೌದು. ಅವಳನ್ನು ಒಪ್ಪಿಸಬಲ್ಲ ನಿನ್ನ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತಿದೆ. ಭೋಗ ಜೀವನಕ್ಕೆ ಕಟ್ಟುಬಡೆದವನಲ್ಲ ನೀನು, ಒಂದು ತರ ವ್ರತನಿಷ್ಠ ಜೀವನವೇ ನಿನ್ನದು. ಮಗನ ಉಪನಯನ ಮಾಡಿಸೋಣ ಮಠದ ಕಡೆಯಿಂದ. ಸತಿಗೇನು ಗತಿ, ಸುತರಿಗೇನು ಗತಿ, ಅವರನ್ನು ಕಾಪಾಡಬೇಕಾದ ನಾನು ಸನ್ಯಾಸವನ್ನು ಕೈಗೊಂಡ್ರೆ ಅವರಿಗೇನಪ್ಪ ವ್ಯವಸ್ಥೆ ಅಂತ ನೀವು ಯೋಚಿಸಬೇಡ. ಆ ವ್ಯವಸ್ಥೆಯೆಲ್ಲ ನಮಗೆ ಸೇರಿದ್ದು. ಅಷ್ಟನ್ನು ವ್ಯವಸ್ಥೆ ಮಾಡ್ತೇವೆ, ನಿನ್ನನ್ನು ಆ ಬಂಧನದಿಂದ ಬಿಡುಗಡೆ ಮಾಡ್ತೇವೆ. ಆಮೇಲೆ ನೀನು ಒಪ್ಪಿ ಸಿದ್ಧನಾದರೆ ಸಾಕು. ಹಾಗಾದರೆ ಆ ಹೊಣೆ ನನಗಿಲ್ಲ. ಇಲ್ಲ. ಸನ್ನಿಧಾನದಿಂದ ಮಗನಿಗೆ ಉಪನಯನವೂ ಆಗ್ತದೆ. ನಾನು ಸನ್ಯಾಸ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ಆಮೇಲೆ ನನ್ನ ಹೆಂಡತಿ ಮತ್ತು ಮಗ. ಹೇಗೂ ನನಗೆ ಪೂರ್ವಜ ನಮ್ಮ ಅಣ್ಣ ಒಬ್ಬ ಇದ್ದಾನಲ್ಲ, ಸರಿ. ಸನ್ನಿಧಾನದಿಂದ ಅವನಿಗೆ ಅಪ್ಪಣೆ ಆದರೆ ಅವನು ಯಾರು ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಆ ಭಾರ ಕಳೀತು ತಲೆಯಿಂದ. ಆ ಒಂದು ಭೂಮಿಕೆ ತಯಾರಾಗಬೇಕಲ್ಲ ಪರಾಕೆ? ಆಗಬೇಕು. ನಾನು ಇಷ್ಟು ಕಳಕಳಿಯಿಂದ ವಿನಂತಿಸುವುದು ಯಾಕೆ ಅಂತಂದ್ರೆ, ಒಬ್ಬ ಶಿಷ್ಯ ಆ ಮಠದ ಶುದ್ಧಿಯನ್ನು ಪ್ರಸಿದ್ಧಿಯನ್ನು ಉಳಿಸಲಿಲ್ಲ ಅಂತ ಆದರೆ ಅವನು ನಿಂದಾರ್ಹನ ಆಗಲಿ. ಆದರೆ ಗುರುಗಳಿಗೆ, ಗುರುಪೀಠಕ್ಕೂ ಅಪವಾದ ಬರ್ತಾ ಇದೆ ಅಲ್ಲ. ನಮಗೆ ಅರ್ಥವಾಗ್ತದೆ ಎಂತಹ ಪರಂಪರೆ ಅದು. ಆದ್ರಿಂದ ಈ ಹೊತ್ತಿಗೆ ನಾನು ವಿರಾಮವನ್ನು ಬೇಡ್ತಾ ಇದ್ದೇನೆ. ಅವಶ್ಯ. ಸನ್ನಿಧಾನ ನಿನಗೆ ಪೂರ್ತಿ ಅವಕಾಶವನ್ನು ಕೊಟ್ಟಿದೆ. 1 ದಿನವೋ 2 ದಿನವೋ ಯೋಚಿಸು, ಸಮಾಲೋಚಿಸು ಸತಿಯ ಜೊತೆಯಲ್ಲಿ, ಆಮೇಲೆ ಸಿದ್ಧಾಂತಕ್ಕೆ ಬಾ. ಅನ್ಯಥಾ ಭಾವಿಸಬಾರದು. ಇಲ್ಲ, ಆಲೋಚಿಸ್ತೇನೆ. ಒಳ್ಳೆಯದು. ಎಂತಹ ಅಪ್ಪಣೆ! ನನಗೆ ಮನಸ್ಸು ಚಂಚಲವಾಗುತ್ತಾ ಇದೆ.
ಸರಸ್ವತಿಯಲ್ಲಿ ನಾನು ಹೇಗೆ ಹೇಳಿ? ಕೊಡುಗೆ ಎಷ್ಟು ದೊಡ್ಡದು ನಮ್ಮ ಗುರುಗಳದ್ದು. ಏನದು ಜನ್ಮ ಜನ್ಮಾಂತರದ ಸುಕೃತ ವಿಶೇಷವಿಲ್ಲದೆ ಆ ಗುರುಪೀಠದ ಆರೋಹಣ. ಇದು ದ್ವಿಜನ್ಮ ಅಲ್ಲ. ಬ್ರಾಹ್ಮಣರಾದ ನಮಗೆ ತಂದೆ ಹೊಟ್ಟೆಯಿಂದ ಹುಟ್ಟಿ ಉಪನಯನ ಸಂಸ್ಕಾರ ಆಗುವಾಗ ದ್ವಿಜನ್ಮ ಬರ್ತದೆ. ಇದು ತುರಿಯಾವಸ್ಥೆ, ಮತ್ತೆ ಜನ್ಮ ಇಲ್ಲ. ಬೇಡ ಅಂತ ಹೇಳಲಿಕ್ಕೆ ನಾಲಿಗೆ ಬರೋದಿಲ್ಲ. ಸಿಕ್ಕಿದರೆ ನನ್ನ ವಿರೋಧಿಗಳಿಗೂ ಬೇಕಿದು. ಆದರೆ ನಾನು ಅಯ್ಯೋ ಈ ಕಡೆ ಸಂಸಾರದಿಂದ ಸೆಳೆಯಲ್ಪಡ್ತೇನೆ, ಆ ಕಡೆಯಿಂದ ಆ ಭವ್ಯವೂ ದಿವ್ಯವೂ ಆದಂತಹ ಆ ಪೀಠದ ಕೆಳಗೆ ಸೆಳೆಯಲ್ಪಡ್ತಾ ಇದ್ದೇನೆ. ಅಂತೂ ದ್ವಂದ್ವದಲ್ಲಿ ಸಿಕ್ಕಿದನಲ್ಲ ಸರಸ್ವತಿ. ರಾತ್ರಿಗೆ ನನಗೆ ಏನು ಬೇಡವೆ. ಅದೇನು? ನಮ್ಮ ಮಠದಲ್ಲಿ ಸಾಕಷ್ಟು ಆಯ್ತು. ಹೌದೇ? ಹಾಗಾಗಿ ನೀನು ಮತ್ತು ಮಗ ಫಲಹಾರವೋ ಊಟವೋ ಮಾಡಿ ನಿದ್ರಿಸಿ. ಒಳ್ಳೆಯದು. ನಿದ್ರಿಸಲಿಕ್ಕೆ ಅಂತ ಮಲಗಿದೆ, ನಿದ್ರೆ ಬರುವುದಿಲ್ಲ. ಹೊರಳಿದೆ ಗಾಢ ನಿದ್ರೆಯೂ ಅಲ್ಲ. ಏನೋ ಒಂದು ತರದ ಕನಸು. ಹೇಗೂ ಬೆಳಗಾಗಲಿ. ನಿತ್ಯೆಯೊಳಗೊಂದು ವೆಂಕಟನಾಥನಿಗೆ ಮುಲದಿ, ನಿತ್ಯೆಯೊಳಗೊಂದು ವೆಂಕಟನಾಥನಿಗೆ ಮುದದಿ, ವಾಗ್ದೇವಿ ಕನಸಿನೊಳು ಬಂದು ಬೇಳಿದಳು. ಗುರುಗದ್ದುಗೆಯ ನೇರುವರೆ ಅಂಜಲೇತಕೆ, ಗುರುಗದ್ದುಗೆಯ ನೇರುವರೆ ಅಂಜಲೇತಕೆ, ಮೂಲ ರಾಮರ ನಿಶ್ಚಯದಂತಿರೇ. ವೆಂಕಟನಾಥ, ನೀನು ಯಾರು ಎಂಬುದನ್ನು ತಿಳಿಯದೇ ವ್ಯಥಿತನಾಗಿದ್ದಿ. ಹಿಂದೆ ಬ್ರಹ್ಮನ ಸಭೆಯನ್ನು ಅಲಂಕರಿಸಿದ ಶಂಕುಕರ್ಣನೆಂಬ ವಿದ್ವಾಂಸನು, ಬಳಿಕ ಭಕ್ತಶ್ರೇಷ್ಠನಾದ ಪ್ರಹ್ಲಾದನೂ ನೀನೇ ಆಗಿದ್ದೆ. ಈಗ ವೆಂಕಟನಾಥ ಎಂಬ ಅಭಿಧಾನವನ್ನು ಪ್ರಾಪ್ತಿಸಿರುವೆ. ನಿದ್ದೆಯನ್ನು ಬಿಡು, ಧೈರ್ಯದಿಂದ ಗುರುಗದ್ದುಗೆಯನ್ನು ಏರು. ಮೂಲರಾಮನ ಇಚ್ಛೆಯೂ ಹೀಗಿದೆ, ಅದಕ್ಕೆ ನನ್ನ ಆಶೀರ್ವಾದವೂ ಇದೆ. ಆದ್ದರಿಂದ ಅಂಜಿಕೆ ಬೇಡ, ಮುಂದುವರಿಸು. ಏನನ್ನು ಕಂಡೆ? ಚಿತ್ಪ್ರಭೆ ಮಾತ್ರವಲ್ಲ, ಆ ಪ್ರಭಾವದ ಒಳಗೆ ಮಹಾತಾಯಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ, ಪರಬ್ರಹ್ಮ ಸ್ವರೂಪಿಯಾದಂತಹ ಭಗವಂತನ ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ರೂಪಿಣಿ. ಏನಪ್ಪಣೆ ಕೊಡಿಸಲು? ನಾನು ಶಂಕುಕರ್ಣ, ಪ್ರಹ್ಲಾದ, ಭವಾವಳಿಗಳು. ಏನೋ ನನಗೂ ಕೂಡ ಹೌದೇನೋ ಅಂತ ಮನಸ್ಸಿನಲ್ಲಿ ಅಲೆಗಳು ಉಕ್ಕಿ ಬರ್ತಾ ಇದ್ದಾವೆ. ಭಯಪಡಬೇಡ. ಇನ್ನೇನು ಬೇಕು? ಯಾವಾಗ ಅಭಯವಾಣಿ ಆಯಿತೋ ಪರಮಾತ್ಮನ ಶಕ್ತಿ ವಿಶೇಷದ್ದು. ತೀರ್ಮಾನ. ಇದರ ಮುಂದೆ ಮತ್ತೆ ಇನ್ನೇನು ಯೋಚಿಸುವುದಕ್ಕಿಲ್ಲ. ಎದ್ದಿದ್ದೇನೆ, ಪ್ರಾತರ್ವಿಧಿಗಳನ್ನೆಲ್ಲ ತೀರಿಸಿದ್ದೇನೆ, ಗುರು ಸನ್ನಿಧಾನಕ್ಕೆ ಸನ್ನದ್ಧನಾಗಿ ಹೊರಟು ಹೋಗಬೇಕಾಗಿದೆ. ಆದರೆ ಕೊನೆಯದ್ದಾದಂತಹ ಒಂದು ಸಾಂಸಾರಿಕವಾದಂತಹ ಋಣ ಇದೆ, ಒಂದು ಪಾಶ ಇದೆ. ಸರಸ್ವತಿ, ಏನಿದು? ಒಂದು ಮಾತು. ಬಹಳ ಲವಲವಿಕೆಯಿಂದಿದ್ದೀರಿ. ನೀಲವೇಣಿಯೇ ನಮ್ಮ ಮೂಲರಾಮರು, ನೀಲವೇಣಿಯೇ ನಮ್ಮ ಮೂಲರಾಮರು, ಮನದಾಳದಿ ಪ್ರೇರೇಪಿಸಿರಲು, ಮನದಾಳದಿ ಪ್ರೇರೇಪಿಸಿರಲು. ನಾಳೆ ಶ್ರೀಗದ್ದುಗೆ ಏರೆ ನಿಶ್ಚಯಗೈದೆ, ನಾಳೆ ಶ್ರೀಗದ್ದುಗೆ ಏರೆ ನಿಶ್ಚಯವಿದೆ, ಲೀಲೆಯಿಂದೊಪ್ಪಿಗೆ ನೀಡು. ಏರೆ ನಿಶ್ಚಯವಿದೆ, ಲೀಲೆಯಿಂದೊಪ್ಪಿಗೆ ನೀಡು. ಸರಸ್ವತಿ, ಏನ್ ಸ್ವಾಮಿ? ವೈದಿಕ ಪ್ರಕ್ರಿಯೆಯಲ್ಲಿ
ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ, ಸನ್ಯಾಸ, ಹ್ಮ್ ಇವು 4 ಆಶ್ರಮಗಳು. ಸರಿ. ವರ್ಣಾಶ್ರಮ ಧರ್ಮಕ್ಕೆ ತಾಯಿ ಬೇರಿನಂತಿರುವುದೇ ಆಶ್ರಮಗಳು. ಹಾ ಆಶ್ರಮ ಧರ್ಮ ಯಾವನಿಗಿಲ್ಲ ಹ್ಮ್ ಅವನಿಗೆ ವರ್ಣಧರ್ಮವೂ ಇಲ್ಲ. ಹ್ಮ್ ಸುಮ್ಮನೆ ಜಾತಿಯನ್ನು ಗುರುತಿಸುವುದಕ್ಕೆ ಬೇಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತ ಹೇಳಬಹುದಷ್ಟೇ. ಅಷ್ಟೇ. ಆದರೆ ಹ್ಮ್ ಇದು ಉಳಿಯುವುದು ಆಶ್ರಮ ಧರ್ಮದಲ್ಲಿ. ಹ್ಮ್ ಇಂದಲ್ಲ ನಾಳೆಯಾದರೂ ನಾನು ನೀನು ಅಗಲಿಕ್ಕೆ ಬೇಕು ಸಂಸಾರದಿಂದ. ಹಾ ಇಂದಲ್ಲ ನಾಳೆಯಾದರೂ. ಸರಿ ಸರಿ. 60ನೇ ವರ್ಷಕ್ಕೆ ಷಷ್ಠ್ಯಬ್ಧಿ ಪೂರ್ತಿ ಮಾಡಿ ಹ್ಮ್ ಮಾರ್ಕಾಂಡೆಯ ಹವನವನ್ನು ತೀರಿಸಿ ಹಾ ಸತಿಪತಿಯರು ಆಮೇಲೆ ಬೇರೆ ಇರಬೇಕು, ಇರ್ಬೇಕು. ವಾನಪ್ರಸ್ಥ. ಹ್ಮ್ ಸನ್ಯಾಸ ಯಾವಾಗ ಬರ್ತದೋ ದೈವಾನುಗ್ರಹದಿಂದ ಅದು ಗೊತ್ತಿಲ್ಲ, ಹ್ಮ್ ಅದು ಭಗವದಿಚ್ಛೆ. ಹ್ಮ್ ಈಗ ಬ್ರಹ್ಮಚರ್ಯ ಮುಗಿಸಿ ಗೃಹಸ್ಥಾಶ್ರಮದಲ್ಲಿ ನಾನು ಬದುಕುತ್ತಾ ಇದ್ದೇನೆ, ನೀನು ನನ್ನೊಂದಿಗೆ. ಹಾ ಆದರೆ ಒಂದಿದೆ, ಏನು? ವಾನಪ್ರಸ್ಥ ಇಲ್ಲದೇನೆ ಸನ್ಯಾಸ ಬಂದ್ರೆ ಹೆಮ್ಮೆ ಪಡಬೇಕಂತೆ. ಹಾ ಹಾ ಯಾಕೆ ಹೆಮ್ಮೆ ಪಡಬೇಕು? ಹ್ಮ್ ಏನೋ ಹಿಂದಿನ ಜನ್ಮದ ಸಂಸ್ಕಾರ. ಹ್ಮ್ ಯೋಗೇಶ್ವರನಾದಂತಹ ಶ್ರೀಕೃಷ್ಣ ಅಪ್ಪಣೆ ಮಾಡ್ತಾನೆ ಅರ್ಜುನಿಗೆ. ಹಾ ಯೋಗ ಭ್ರಷ್ಟತೆ ಬಂದಾಗ ಹ್ಮ್ ಆ ಜೀವನು ಈ ಪ್ರಪಂಚದಲ್ಲಿ ಹುಟ್ಟಿಕೊಳ್ತಾನೆ. ಹಾ ಹೇಗೆ? 2 ವಿಧವಾಗಿ. ಹ್ಮ್ ಒಂದೋ ಶ್ರೀಮತೆಗೆ, ಹ್ಮ್ ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಹ್ಮ್ ಅದಲ್ಲದಿದ್ರೆ ಜ್ಞಾನಿಗಳ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಹಾ ಏನಪ್ಪಾ ಭಗವಂತನಿಗೆ ಸಂದೇಹ ಇದೆಯೋ? ಹ್ಮ್ ಒಂದೋ ಅಲ್ಲಿ ಅಲ್ಲದಿದ್ರೆ ಇಲ್ಲಿ. ಹಾಗಲ್ಲ. ಹ್ಮ್ ಯೋಗ ಭ್ರಷ್ಟತ್ವಕ್ಕೆ 2 ಮಾರ್ಗ ಅಂತ. ಹ್ಮ್ ಒಂದು ವಿಶ್ವಾಮಿತ್ರನ ಕಥೆ ಹಾಗೆ, ಹಾ ಮೇನಕೆ ಹೌದು. ಹಾಗೆ. ಹ್ಮ್ ಕಾಮ ಕಾಂಚನ ಹತ್ತಿರ ಬಂದಾವಾಗ ಯೋಗಿಯೂ ಭೋಗಿಯಾಗಿ ಬಿಡ್ತಾನೆ. ಹ್ಮ್ ಈ ಭ್ರಷ್ಟತ್ವ ಬಂದ್ರೆ ಶ್ರೀಮತೆಗೆ, ಹ್ಮ್ ಆ ವಾಸನೆಯನ್ನೆಲ್ಲ ತೀರಿಸುವುದಕ್ಕೆ ಬೇಕಾದಂತಹ ಭೋಗರೂಪವಾದಂತಹ ಇಂದ್ರನ ಹ್ಮ್ ಮನೆಯಲ್ಲೇ ಇರ್ತಾನ. ಹಾ ಇನ್ನೊಬ್ಬ ಹಾಗಲ್ಲ, ಹ್ಮ್ ಪ್ರಾಕೃತಿಕವಾಗಿ ಹ್ಮ್ ಪರಿಸ್ಥಿತಿಗೆ ಅನುಗುಣವಾಗಿ ಹ್ಮ್ ಸಿದ್ಧಿ ಆಗುವುದಕ್ಕಿಂತ ಮೊದಲೇ ದೇಹ ಬಿದ್ದು ಹೋಗ್ತದೆ. ಹ್ಮ್ ಅಂಥವನು ಜ್ಞಾನಿಯ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಹಾ ಹಾಗಾಗಿ ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲಿ ಜೀವಾತ್ಮನ ವಯಸ್ಸನ್ನು ಲೆಕ್ಕ ಹಾಕುವುದೇ ಹೊರತು ಹ್ಮ್ ದೇಹದ ವಯಸ್ಸನ್ನು ಲೆಕ್ಕ ಹಾಕುವುದಿಲ್ಲ. ಹ್ಮ್ ಹ್ಮ್ ಈಗ ಅಂತಹ ಸುಯೋಗ ನಿನ್ನ ಪತಿಯಾದ ನನಗೆ ಬಂದದ್ದು. ನನ್ಗೆ ಅರ್ಥವಾಗ್ಲಿಲ್ಲ. ಮಹಾಸನ್ನಿಧಾನ ನಿನ್ನೆ ನನ್ನನ್ನು ಕರೆಸಿಕೊಂಡು ಹ್ಮ್ ಅಪ್ಪಣೆ ಮಾಡಿದ್ರು. ಏನೆಂದು? ನಿನ್ನಲ್ಲಿ ನಾನು ಹೇಳಲಿಲ್ಲ. ಹಾ ನೀವು ಊಟ ಮಾಡಿ ಮಲಗಿ ಅಂತ ಹೇಳಿದನಲ್ಲ, ಅಷ್ಟೇ. ನನಗೆ ಸಾಕಷ್ಟು ಹೊಟ್ಟೆ ತುಂಬಿಯದೆ ಮಠದಿಂದ ಅಂತ ಹೇಳಿದ್ದೇನೆ. ಹ್ಮ್ ಅದು ಇದೇ ವಿಷಯ. ವಿಷಯ ನಾನೇ ಶಿಷ್ಯನಾಗಬೇಕಂತೆ ಮಠಕ್ಕೆ. ಏನಂದ್ರಿ? ನಾನು ಸನ್ಯಾಸಕ್ಕೆ ಸಿದ್ಧನಾಗಬೇಕಂತೆ ಸ್ವಾಮಿ. ಹಾಗಾಗ ಈಗ ಅಲ್ಲವೇ, ಇವತ್ತು ಕತ್ತಲೆ ಒಳಗಲ್ಲ. ಹಾ? ನನ್ನ ಒಪ್ಪಿಗೆ ಕೇಳಿದ್ದಾರೆ ಸನ್ನಿಧಾನದವರು. ಹಾಗಾಗಿ ಅದಕ್ಕೆ? ಪೂರ್ವಾದಿ ಮಠದ ಹ್ಮ್ ಉತ್ತರಾಧಿಕಾರಿಯಾಗಿ ಹ್ಮ್ ನಿನ್ನ ಪತಿಯಾದಂತಹ ವೆಂಕಟನಾಥ ನಾಳೆ ಹ್ಮ್ ಸನ್ಯಾಸಿ ಆಗ್ತಾನೆ. ಆದರೆ ಹ್ಮ್ ಹೆಂಡತಿಯಾದ ನೀನು ಹ್ಮ್ ಒಂದು ಸಂತೋಷದಿಂದ ಬೀಳ್ಕೊಡ್ಬೇಕು. ಅದಕ್ಕೆ ನಾನು ಮೊದಲು ಹೇಳಿದ್ದು, ಇಂದಲ್ಲ ನಾಳೆ ಹಾ ಒಪ್ಪಿಗೆ ಕೊಡ್ಲಿಕ್ಕೆ ಬೇಕು ಹೆಂಡತಿ. ಹ್ಮ್ ಆವಾಗ ನೀನು ವಾರ್ಧಕ್ಯಕ್ಕೆ ಬಂದಿರ್ತಿ ಅಂತ ಒಂದು ವಿಶೇಷವೇ ಹೊರತು ಬೇರೇನೂ ಇಲ್ಲ. ಹ್ಮ್ ಹ್ಮ್ ಈಗ ಶಾರೀರಿಕ ವಾರ್ಧಕ್ಯ ಬಂದ್ರೇನೇ ವಾರ್ಧಕ್ಯ ಅಂತ ಏನಿಲ್ಲ. ಆಹಾ. ನಮ್ಮ ಮನಸ್ಸಿಗೆ ವಾರ್ಧಕ್ಯ ಬರುವುದು ಅಂತ ಒಂದು ಉಂಟು. ಹ್ಮ್ ಇನ್ನು 10 ವರ್ಷ ಕಳೆದು ಬರಬೇಕಾದದ್ದನ್ನು 10 ವರ್ಷ ಮೊದಲು ನೀನು ತಥಾಸ್ತು ಅಂತ ಹೇಳಿದ್ರೆ ಪರಮಾನಂದ. ಹ್ಮ್ ಆವಾಗ ನೀನು ಕೇಳುವಿ ಹಾ ನನಗೇನು ಗತಿ ಅಂತ. ಅಲ್ವೇ? ಅದಕ್ಕೆ ಮೊದಲಿಂದ ನನ್ನ ಒಂದು ಉತ್ತರ ಉಂಟು, ನಿನಗೆಂದೇನು ನನಗೆಂದೇನು, ಎಲ್ಲರಿಗೂ ಒಬ್ಬನೇ ಗತಿ, ಹ್ಮ್ ಭಗವಂತ ಶ್ರೀಕರ. ಹ್ಮ್ ಇನ್ನು ಇಡೀ ನಮ್ಮ ಸಮಾಜ ಹ್ಮ್ ನಮ್ಮಲ್ಲಿ ಇದ್ದಾಗ ನಮಗೆ ನಾವೇ ಗತಿ, ಹಾ ಕೈಯಲ್ಲಿ ಏನೂ ಇಲ್ಲದಿದ್ದಾಗ ನಮಗೆ ಮೊದಲಿಂದಲೂ ಶ್ರೀಮಠವೇ ಗತಿ. ಹ್ಮ್ ಹೌದಲ್ಲ? ಹೌದು. ಹಾಗಿರುವಾಗ ನೀನು ನಿರ್ಗತಿಗಳಾಗೋದಿಲ್ಲ. ಹ್ಮ್ ನನ್ನ ಅಣ್ಣ ಇದ್ದಾನಲ್ಲ, ನಿನಗೆ ಗೊತ್ತು, ನಿನ್ನ ಭಾವನವರು. ಹೌದು. ಹ? ಹ್ಮ್ ಅವನು ಸಂಸಾರವನ್ನು. ಹ್ಮ್ ಮಗನಿದ್ದಾನಲ್ಲ, ಹ್ಮ್ ಮಗನಿಗೆ ಶ್ರೀಮಠದಿಂದ ನಾಳೆ ಉಪನಯನ ಮಾಡಿಸ್ತಾರೆ. ಹಾ ಹಾ ನಾನಿದ್ದೇ ಮಾಡ್ತೇನೆ. ಹ್ಮ್ ನೀವಿಬ್ರು ಹ್ಮ್ ಮಠದ ಅಪ್ಪಣೆಯ ಹಾಗೆ ಹ್ಮ್ ನನ್ನ ಅಣ್ಣನಿಂದ ಪರಿಪಾಲಿಸಲ್ಪಟ್ಟು ಹ್ಮ್ ಬಹಳ ದೂರದಿಂದ ಹ್ಮ್ ಆಧ್ಯಾತ್ಮಿಕವಾಗಿ ನನ್ನಲ್ಲಿ ಪತಿ ಸಂಬಂಧವನ್ನು ಇಟ್ಟುಕೊಂಡು, ಹ್ಮ್ ಆಧ್ಯಾತ್ಮಿಕ ಪತಿ ಸಂಬಂಧ, ಹ್ಮ್ ವ್ಯಾವಹಾರಿಕವಾದಂತಹ ಗಂಡ ಎಂಬ ಸಂಬಂಧ ಅಲ್ಲ, ಹಾ ಇರಲಿಕ್ಕೆ ಒಪ್ಪಬೇಕು. ಹಾಗೆ ಒಪ್ಪಿದರೆ ಹ್ಮ್ ಧನ್ಯೋ ಗೃಹಸ್ಥಾಶ್ರಮ ಅಂತ ನಾ ಸಂತೋಷ ಪಡ್ತಾ ಇದ್ದೇನೆ. ಒಪ್ಪಿಗೆ ಕೊಡ್ತೀಯಾ? ಸ್ವಾಮಿ, ವಿದ್ವಾಂಸರಾದಂತಹ ನೀವು ನನ್ನ ಮನಮುಟ್ಟುವಂತಹ ಮಾತುಗಳನ್ನೇನು ಆಡಿದ್ರಿ. ಇದನ್ನು ಅಂಗೀಕರಿಸುವ ಎತ್ತರಕ್ಕೆ ನಾನು ಏರಿದವಳಲ್ಲ ಸ್ವಾಮಿ. ಯಾಕೆಂದ್ರೆ ಇರುವ ಮಗ ಲಕ್ಷ್ಮೀನಾರಾಯಣ, ಹೌದು, ಅವನೊಂದಿಗೆ ನಿಮ್ಮನ್ನ ಅಗಲಿ ಕುಂಕುಮ ಇದ್ದ ವಿಧವೆಯಾಗಿ ಬಾಳುವುದಕ್ಕೆ ನಾನಿಷ್ಟಪಡೋದಿಲ್ಲ.
ನನ್ನನ್ನು ತೊರೆಯುವುದಕ್ಕೆ ನೀವು ಸಿದ್ಧರಾಗಿರಬಹುದು, ನಿಮ್ಮನ್ನು ಮರೆತಿರುವುದಕ್ಕೆ ನನ್ನ ಮನಸ್ಸು ಸಿದ್ಧವಾಗ್ತಾ ಇಲ್ಲ. ದಮ್ಮಯ್ಯ, ಬೇಡ ಬೇಡ, ಸನ್ಯಾಸ ದೀಕ್ಷೆಗೆ ತಾವು ಒಪ್ಪಿಕೊಳ್ಳುವುದಕ್ಕೆ ನನ್ನ ಬರೇ ಗ್ರಾಮೀಣ ಹೆಂಗಸಿನ ಹಾಗೆ ಮಾತಾಡ್ತಿ. ಕೂಡುದು ಯಾಕೆ ಕೂಡುದು? ನಿಮ್ಮನ್ನು ಬಿಟ್ಟಿರ್ಲಾರೆ ನಾನು. ಕೂಡುದು ಕೂಡುದು ಹಾಗೆ ಒತ್ತಾಯ ಮಾಡಬೇಡ. ಮತ್ತೆ ಬೇಕಿದ್ರೆ ಇನ್ನೂ ಸಾವಕಾಶ. ತಿಳಿತಾ ಇಲ್ವಾ? ನಮ್ಮೆಲ್ಲರನ್ನೂ ನೋಡಿಕೊಳ್ಳುವವರು ಯಾರು? ಗುರುಗಳು. ಗುರುಗಳು. ಈಗ ನಾಳೆಗೆ ನಾನು ಏರುವ ಪೀಠ ಯಾವುದು? ಗುರುಪೀಠ. ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳನ್ನು ಸಾಕಿದ ನಿನ್ನ ಗಂಡ ವೆಂಕಟನಾಥನಾಗುವುದಕ್ಕಿಂತ ಈ ಪ್ರಪಂಚದ ಸಕಲ ಜೀವರ ಕಲ್ಯಾಣಕಾರಕವಾದಂತಹ ಒಂದು ಬೃಹತ್ತಾದಂತಹ ವ್ಯಕ್ತಿತ್ವವನ್ನು ಸ್ಥಾಪಿಸಿದಲ್ಲಿ ನೀನು ಸಂತೋಷ ಪಡಲಿಕ್ಕೆ ಬೇಕು. ತಿಳಿತೋ ಇಲ್ವಾ? ಇರ್ಲಿ. ಮತ್ತೆ ಆದ ಕಾರಣ ಬಿಟ್ಟೇನು ಹೋಗೋದಿಲ್ಲ. ಸನ್ಯಾಸಿ ಆದರೂ ಇದೇ ಊರಿನಲ್ಲಿ ಇರ್ತೇನೆ. ಬಿಟ್ಟು ಹೋಗುವುದು ಹೇಗೆ? ಈಗ ಗುರುಗಳು ಬಿಟ್ಟು ಹೋಗ್ತಾರಂತೆ, ಅದು ನನಗೆ ನೋವು. ರಾಮ ರಾಮ. ಅಂದ್ರೆ ದೇಹತ್ಯಾಗ ಮಾಡ್ತೇನೆ ಅಂತ ಅಪ್ಪಣೆ ಮಾಡಿದ್ರು. ಹಾಗಾಗಿ ನೀನು ಒಪ್ಪಿಗೆ ಕೊಡಬೇಕು. ಆದ್ರೆ ಒಂದೇ ಸಲ ಉದ್ವೇಗದಿಂದ ಈಗ ನೀನು ಒಪ್ಪುತ್ತಿ ಅಂತ ನಾನು ಹೇಳೋದಿಲ್ಲ. ಆದ್ರೆ ನಿಧಾನವಾಗಿ ಆದರೂ ಕೂಡ ನೀನು ಒಪ್ಪುತ್ತಿ ಅಂತ ನನಗೆ ವಿಶ್ವಾಸ ಉಂಟು. ನಿನ್ನ ಸಂಸ್ಕಾರ ಅಂತದ್ದು. ಈಗ ಸದ್ಯ ಇವತ್ತು ಬರ್ತೇನೆ ಅಂತ ಹೇಳಿದ್ದೇನೆ ಗುರುಗಳಲ್ಲಿಗೆ. ನಾ ಹೋಗಿ ಬರ್ತೇನೆ. ನಾ ಬರುವಲ್ಲಿವರೆಗೆ ನೀನು ಆಲೋಚಿಸು. ಗುರುಗಳೇ ಬಂದಿಯೇನಪ್ಪ? ಸಿದ್ಧವಾಗಿಯೇ ಬಂದೆ, ಎರಡು ಯೋಜನೆ ಇಲ್ಲವೆಂದು. ಮಹಾ ಸನ್ನಿಧಾನ ಅವತರಿಸಬೇಕು. ಹೇಳಪ್ಪ. ಕೈ ಹಿಡಿದವಳಲ್ಲಿ, ನೆಂಟರಿಷ್ಟರಲ್ಲಿ ಎಲ್ಲ ಕೇಳಿದರೆ ಸಮ್ಮತಿ ಪಡೆದು ಸನ್ನಿಧಾನದ ಪೀಠಕ್ಕೆ ಏರೋದು ಕುಂಟೆ ಪರಾಕೆ. ಎಲ್ಲರ ಒಪ್ಪಿಗೆ ಇಂಥ ವಿಷಯದಲ್ಲಿ ಸಿಗುವುದಕ್ಕೆ ಸಾಧ್ಯ. ಪೂರ್ವಾಶ್ರಮದಲ್ಲಿ ಸನ್ನಿಧಾನಕ್ಕೂ ಈ ಅನುಭವ ಇರಬಹುದು. ಸಾಕಷ್ಟು ಅನುಭವಿಸಿದ್ದುಂಟು, ನೆನಪಾಗ್ತದೆ. ಹೆತ್ತ ತಾಯಿಯೂ ಮಗ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಇಲ್ಲ. ಕೈ ಹಿಡಿದ ಹೆಂಡತಿಯೂ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಇನ್ನೀಗ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದರೆ ಅವರು ಕೂಡ ಅಪ್ಪ ಸನ್ಯಾಸಿ ಆಗಲಿ ಅಂತ ಬಯಸುವುದಿಲ್ಲ. ಅದಕ್ಕಾಗಿ ಇರಬೇಕು ಕೆಲವರು. ಈಗ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು, ಜಗದ್ಗುರುಗಳು ಅವರೆಲ್ಲ ಎಳೆಯ ಪ್ರಾಯದಲ್ಲಿಯೇ ಬಾಲ್ಯ ಸನ್ಯಾಸ ಸ್ವೀಕರಿಸಿದ್ದು ಇದಕ್ಕೆ ಇರಬೇಕು. ನಿಜ ನಿಜ. ಆದರೆ ನಮ್ಮ ಭಾಗಕ್ಕೆ ಗೃಹಸ್ಥಾಶ್ರಮದ ನಂತರ ಸನ್ಯಾಸ ಸ್ವೀಕರಿಸುವ ಒಂದು ಯೋಗ ಬಂದು ಹೋಗಿದೆ. ಹೆಂಡತಿಯೂ ಒಪ್ಪಲಿಲ್ಲ, ನೆರೆಕರೆಯವರು ಒಪ್ಪಲಿಲ್ಲ. ಮತ್ತೆ ಇಂಥ ವಿಷಯದಲ್ಲಿ ಮೀನಾ ಮೇಷ ಅಂತ ಎಣಿಸುತ್ತಾ ಕೂತುಕೊಳ್ಳೋದು ಸರಿಯಲ್ಲ. ನಮಗೆ ಮುಖ್ಯ ನಿನ್ನ ಒಪ್ಪಿಗೆ. ನಾನಂತೂ ಸಂಪೂರ್ಣ ಭೂಮಿಕೆಯಲ್ಲಿ ಸಿದ್ಧನಾಗಿದ್ದೇನೆ. ಸರ್ವಸಂಗ ಪರಿತ್ಯಾಗ ಮಾಡಿ ಎಲ್ಲ ಬಂಧವನ್ನೂ ಕಳೆದು ನನ್ನ ತನು ಮನ ಇದು ಸನ್ನಿಧಾನದಲ್ಲಿ ಅರ್ಪಿಸಿದ್ದೇನೆ. ಯಾವಾಗ ಅಪ್ಪಣೆ ಆಗ್ತದೆ ಆವತ್ತು ದೀಕ್ಷೆಯನ್ನು ಕರುಣಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಪರಿಮಳಾಚಾರ್ಯ, ನೀನು ಈ ಮಠಕ್ಕೆ ಆಚಾರ್ಯನಾಗುವಂತಹ ಒಂದು ಸಂದರ್ಭ ಇದು. ನಿನ್ನ ಬಂಧನಗಳನ್ನೆಲ್ಲ ಕಡಿದುಕೊಂಡು ಬಂದು ನಿಂತಿದ್ದೇನೆ, ಶುದ್ಧನಾಗಿದ್ದೇನೆ ಅಂತ ಹೇಳಿದೆಯಲ್ಲ, ನಮಗೆ ಸಮಾಧಾನವಾಯಿತು. ಮೂಲ ರಾಮನಿಗೆ ತೃಪ್ತಿ ಆಯಿತು. ಇನ್ನು ಮುಂದಿನ ಸಂಸ್ಕಾರ ಕಾರ್ಯಕ್ರಮ ನಿನಗೆ ದೀಕ್ಷೆ ಕೊಡುವಂಥದ್ದು. ಆದ್ರೆ ನೋಡಪ್ಪ, ನಾನು ನಾಳೆ ಸಮಾಧಿಯಾಗಿ ಲೋಕವನ್ನು ಬಿಟ್ಟು ಹೋಗುವನು. ಈ ದೊಡ್ಡ ಹೊಣೆಗಾರಿಕೆಯನ್ನು ನಿನಗೆ ವಹಿಸಿಕೊಟ್ಟ ಮೇಲೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತಹ ಆತಂಕ ಏನಾದರೂ ನಿನಗೆ ಬಂದ್ರೆ ಮನಸ್ಸಿನ ಮೂಲೆಯಲ್ಲಾದರೂ ಗುರುಗಳು ನನಗಿದು ಮಾಡಿ ಹಾಕಬಾರದಾಗಿತ್ತು ಅಂತ ನೀ ಗ್ರಹಿಸಬಾರದಲ್ಲ. ಅಂದ್ರೆ ನಿನಗೆ ಅರ್ಥ ಆಗಲಿಲ್ಲ. ನಾನು ಮೊದಲೇ ಒಬ್ಬ ಶಿಷ್ಯನನ್ನು ಸ್ವೀಕಾರ ಮಾಡಿದ್ದೆ. ಬಂದ್ರೆ ಬಿಟ್ಟು ಕೊಡ್ತೇನಲ್ಲ. ನೀನು ಬಿಟ್ಟು ಕೊಡಬಹುದು. ಅಷ್ಟು ಹೊತ್ತಿಗೆ ಇಲ್ಲಿ ಆಗುವಂತಹ ಅನಾಹುತಗಳು ಆಗಿಯೇ ಆಗಬಹುದು ಅಂತ ನನಗೆ ಶಂಕೆ ಇದೆ. ಅಂದ್ರೆ ಇಷ್ಟೇ, ಅವನು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬರುವವರೆಗೆ ನೀನು ಪೀಠದಲ್ಲಿ ಇರ್ತೀವಿ. ಅಷ್ಟು ಹೊತ್ತಿಗೆ ನಿನ್ನ ವಲಯವನ್ನು ನಿರ್ಮಾಣ ಆಗ್ತದೆ. ನಿನ್ನ ವ್ಯಕ್ತಿತ್ವ ಅತ್ಯಂತ ಆಕರ್ಷಕವಾದದ್ದು. ಬಂದವನು ಇಲ್ಲಿ ಅನಾಥನಾದಾಗ ಅವನಿಗೆ ಹಚ್ಚಿಕೊಡುವುದಕ್ಕೆ ಕೆಲವರು ಸಿದ್ಧರಾದರೆ ಸರಿ, ಪರಾಕೆ ಪೀಠ ತ್ಯಾಗ ಮಾಡೋದಕ್ಕಾಗೋದಿಲ್ಲ. ಮಾತ್ರ ಅಲ್ಲ, ಗೃಹಸ್ಥಾಶ್ರಮಿಯಾದಂತಹ ನಿನ್ನನ್ನು ಸನ್ಯಾಸಿಯನ್ನು ಮಾಡಿ ನಾನು ಹೊಸ ಪರಂಪರೆ ಸೃಷ್ಟಿಸ್ತಾ ಇದ್ದೀನಿ. ಇದು ಪ್ರಶ್ನಾತೀತವಾಗಬೇಕು. ಹೌದು, ನಾನು ತೀರ್ಮಾನ ಮಾಡಿದೆ, ನನ್ನ ಇಷ್ಟ, ಅದಕ್ಕಿಂಥ ಕಾರಣ ಇದೆ ಅಂತ ಹೇಳುವುದಕ್ಕೆ ನಾನಿಲ್ಲ. ಆದ್ರಿಂದ ನಿನ್ನ ಪೀಠಾರೋಹಣ ಸಮಾರಂಭ ಎಲ್ಲಿ ನಡೆಯುತ್ತದೆ ಗೊತ್ತಾ? ಎಲ್ಲಿ ನಡೆಯುತ್ತದೆ? ಚೋಳಮಂಡಲದ ಒಡೆಯ ತಂಜಾವೂರಿನ ರಾಜ ವಿಜಯರಾಘವನ ಆಸ್ಥಾನದಲ್ಲಿ. ಹೌದು, ವಿಜಯರಾಘವ ನಾಯಕ. ಅವನು ನಮಗೂ ನಾಯಕನೇ, ನಮ್ಮ ಶಿಷ್ಯವರ್ಗಕ್ಕೆ ಸೇರಿದವ. ಹೌದು ಹೌದು ಹೌದು. ರಾಜಮುದ್ರೆಯೇ ನಿನ್ನ ಈ ಪೀಠಾರೋಹಣಕ್ಕೆ ಬಿದ್ದರೆ ಮತ್ತೆ ಪ್ರಶ್ನಿಸುವುದಕ್ಕೆ ಯಾರೂ ಇರುವುದಿಲ್ಲ. ಯಾರೂ ಇಲ್ಲ. ಪೂರ್ವಾದಿ ಮಠದ ಉತ್ತರಾಧಿಕಾರಿ ನೀನು ಗಟ್ಟಿಯಾಗಿ ಉಳಿಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ.
ಸರಿಯಲ್ಲ? ಹಾಗಾದರೆ ತಂಜಾವೂರಿಗೆ ಹೋಗೋಣ. ಅಲ್ಲೇ ನಿನಗೆ ದೀಕ್ಷೆಯನ್ನು ಕೊಟ್ಟು ನಿನ್ನ ಆಶ್ರಮವನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಓಹೋ, ಸನ್ನಿಧಾನದಿಂದ ಮೊದಲೇ ರಾಯಸ ಬಂದಿತ್ತು ಈ ಮಹಾರಾಜರುಗಳಿಗೆ, ಇಲ್ಲಿಯ ಮುಖಂಡರಿಗೆ ಎಲ್ಲ. ಎಲ್ಲವರೆಗೂ ಸನ್ನಿಹಿತರಾಗಿದ್ದಾರಲ್ಲ. ರಾಜನ ಸಮಕ್ಷಮದಲ್ಲಿ ನಿನಗೆ ಪೀಠಾರೋಹಣದ ವ್ಯವಸ್ಥೆ ಮಾಡಿದ್ದೇನೆ. ಈ ಗಳಿಗೆಯಿಂದ ನೀನು ವೆಂಕಟನಾಥನೂ ಅಲ್ಲ, ಪರಿಮಳಾಚಾರ್ಯನೂ ಅಲ್ಲ. ಪೀಠಾರೋಹಣದಲ್ಲಿ ಹೆಸರಿಡುವ ಸಂಪ್ರದಾಯ ಇದೆಯಲ್ಲ, ನಿನ್ನನ್ನು ರಾಘವೇಂದ್ರ ತೀರ್ಥ ಅಂತ ಹೆಸರಿಟ್ಟು ನಾವು ಕರೆಯುತ್ತಾ ಇದ್ದೇವೆ. ರಾಘವೇಂದ್ರ ತೀರ್ಥ. ರಾಘವೇಂದ್ರ ತೀರ್ಥ, ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತ ರಾಘವೇಂದ್ರ. ರಾಘವೇಂದ್ರ ತೀರ್ಥ. ಧನ್ಯೋಸ್ಮಿ, ಧನ್ಯೋಸ್ಮಿ. ಹರುಷದೊಳದ್ವಿಜರು ವೇದ ಘೋಷವಗೈಯ, ಹರುಷದೊಳದ್ವಿಜರು ವೇದ ಘೋಷವಗೈಯ, ನೆನೆದ ವಿದ್ವಜ್ಜನರ ಸಭೆಯೆದುರು ವಿಧಿಯಂತೆ. ರಾಘವೇಂದ್ರ ತೀರ್ಥ, ಗುರುದೇವ, ಈ ಗಳಿಗೆಯಿಂದ ನೀನು ಸಾಮಾನ್ಯನಲ್ಲ, ಒಂದು ಮಠದ ಒಡೆಯನಿದ್ದಿ. ಶಿಷ್ಯ ಪರಿವಾರಕ್ಕೆ ಗುರುವಾಗಿದ್ದಿ, ನನ್ನ ಉತ್ತರಾಧಿಕಾರಿಯಾಗಿದ್ದಿ. ನಾನಂತೂ ತುಂಬಿದ ಮನಸ್ಸಿನಿಂದ ನಿನಗೆ ಆಶೀರ್ವಾದವನ್ನು ಮಾಡಿ ಅಕ್ಷತೆ ಕಾಳು ಹಾಕಿದ್ದೇನೆ. ಮಾತ್ರ ಅಲ್ಲ, ಮಠದ ಭಂಡಾರದ ಬೀಗದ ಕೈಯನ್ನು ನಿನಗೆ ಕೊಟ್ಟಿದ್ದೇನೆ. ನನ್ನ ಹೊಣೆಯಿಂದ ನನ್ನನ್ನು ವಿಮುಕ್ತನನ್ನು ಮಾಡು. ಮೂಲರಾಮದೇವರ ಪೂಜೆ ಸತತವಾಗಿ ನಡೆಯಲಿ. ಆ ರಾಮಾನುಗ್ರಹ ನಿನ್ನ ಮೇಲೆ ಯಾವತ್ತೂ ಇರಲಿ. ಮಹಾಸಮಾಧಿ ಆಗುವವರೆಗೂ ಶ್ರೀಪಾದರು ನಮ್ಮ ಕಣ್ಣ ಮುಂದೆ ಈ ಮಠದಲ್ಲೇ ಇರ್ತೀರಲ್ಲ. ಖಂಡಿತ. ತಮಗೆ ಬೇಕಾದಂತಹ ಏಕಾಂತವಾಸ, ಧ್ಯಾನ, ನಿಷ್ಠೆ ಇವನಿಂದ ಸದಾ ಸನ್ನಿಧಾನಕ್ಕೆ ಮುಟ್ಟಿಸ್ತಾ ಒಳ್ಳೆಯದು ಇರ್ತದೆ ಅಂತ ತಿಳ್ಕೊಳ್ಳೋದು. ಒಳ್ಳೆಯದು, ಒಳ್ಳೆಯದು. ಮೂಲ ರಾಮವು ವಿಜಯ. ಯಾರಿದ್ದೀರಿ? ಈಗಲೇ ಅಪ್ಪಣೆ ಮಾಡಿದ್ದೇನೆ. ಮಹಾ ಸನ್ನಿಧಾನದವರು ಏಕಾಂತದಲ್ಲಿ ಧ್ಯಾನ ನಿರತರಾಗಿದ್ದಾರೆ. ಬೇಕಾದ ಸಮಯದಲ್ಲಿ ಹೋಗಿ ಅವರ ಚಿತ್ತವನ್ನರಿತು ಸೇವೆಗೆ ಬೇಕಾದದ್ದನ್ನೆಲ್ಲ ಅರ್ಪಿಸ್ತಾ ಬರಬೇಕು. ಯಾರೂ ಮಾತಾಡಿಸಕೂಡದು. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ.